ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿನಿಮಾ ಇಂಡಸ್ಟ್ರಿ ಬರೋ ಯಾವುದೇ ಆಸಕ್ತಿ ಇಲ್ಲದೆ ಇದ್ರೂ ಸಹ ಅದೇ ಫಿಲ್ಮ್ ಇಂಡಸ್ಟ್ರಿಯಿಂದ ಸಿಕ್ಕಿರೋ ಹೆಸರಿಂದ ಇವತ್ತಿಗೂ ನಾವು ಇವ್ರನ್ನ ಗುರುತಿಸ್ತೀವಿ. ರಮೇಶ್ ಅರವಿಂದ್, ವಿಷ್ಣುವರ್ಧನ್, ಅಂಬರೀಶ್ ಅಷ್ಟೇ ಅಲ್ಲದೆ ಬಾಲಿವುಡ್ನ ಬಿಗ್ ಬಿ ಆದಂತ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಸಹ ಸ್ಕ್ರೀನ್ ಶೇರ್ ಮಾಡಿರೋಂಥ ಆಕ್ಟ್ರೆಸ್ ಇವರು. ಆಸ್ ಅ ಮಾಡೆಲ್ ಇಂಡಿಯಾನ ಸ್ವಿಟ್ಜರ್ಲ್ಯಾಂಡ್ನ ಟೂರಿಸಂ ಮ್ಯಾಡಲ್ಲಿ ಸಹ ರೆಪ್ರೆಸೆಂಟ್ ಮಾಡಿದ್ದಾರೆ. ಆಕ್ಟ್ರೆಸ್ ಮತ್ತೆ ಮಾಡೆಲ್ ಮಾತ್ರ ಅಲ್ಲ, ಇವ್ರ ಪ್ರೊಡಕ್ಷನ್ ಜರ್ನಿ ಹಾಗೂ ಪೊಲಿಟಿಕ್ಸ್ ಜರ್ನಿ ಬಗ್ಗೆ ಸಹ ತಿಳ್ಕೊಳ್ಳೋಣ. ಇವತ್ತಿನ ಸಾಧಕರ ಸಾಧನೆಯ ಕತೆ ಭಾವನಾ ರಾಮಣ್ಣ ಅವರ ಜೊತೆ. ನಮಸ್ತೆ ಮೇಡಮ್. ನಮಸ್ತೆ. ಭಾವನಾ ರಾಮಣ್ಣ ಯಾರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ನಿಮ್ಮೊಳಗಿನ ನಂದಿನಿ ಅವರ ಬಗ್ಗೆ ಹೇಳಿ. ನೋ, ಐ ಥಿಂಕ್ ನಾವು ಇಷ್ಟು ಸಮಯಕ್ಕೆ ನಂದಿನಿ ಈಸ್ ಆಲ್ಸೋ ಕನ್ವರ್ಟೆಡ್ ಇನ್ ಟು ಭಾವನಾ. ಬಟ್ ಐ ವುಡ್ ಸೇ ಭಾವನಾ ಇಸ್ ಮೋರ್ ಐ ಥಿಂಕ್ ಪ್ರೊಫೆಷ್ನಲ್. ಯಾಕಂದರೆ ನನಗದು ಹೊರಗಡೆ ಇರೋವಂಥ ಹೆಸರು. ನಂದಿನಿ ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಗರ್ಲ್, ಎಕ್ಸ್ಟ್ರೀಮ್ಲಿ. ಬಟ್ ಭಾವನಾ ಬಿಕಮ್ಸ್ ವೆರಿ ಸ್ಟ್ರಾಂಗ್. ನಿಮಗೆ ಆ್ಯಕ್ಟಿಂಗಲ್ಲಿ ಬರಬೇಕು ಅಂತ ಯಾವುದೇ ಐಡಿಯಾ ಇರಲಿಲ್ಲ ಬಿಗಿನಿಂಗಲ್ಲಿ? ಯು ವಾಸ್ ಜಸ್ಟ್ ಅ ಡ್ಯಾನ್ಸರ್. ಹೌದು. ಹೇಗೆ ಅದು ತುಳು ಮೂವಿ ಮಾಡ್ತೀರಾ ಫಸ್ಟಿಗೆ? ಹೌ ಡಿಡ್ ಯು ಗೆಟ್ ದಟ್? ಜಸ್ಟ್ ಅ ಡಾನ್ಸರ್ ಅಲ್ಲ. ಸಿ, ಈಗ ಬೆಂಗಳೂರಲ್ಲಿ ನೋಡಬೇಕಾದ್ರೆ ಯುಡ್ ಸೇ ಜಸ್ಟ್ ಅ ಡಾನ್ಸರ್. ಯಾಕಂದರೆ ಈಗೀಗ ಅದು ಕಾಮನ್ ಥಿಂಗ್. ಇಟ್ ಈಸ್ ನಾಟ್ ಜಸ್ಟ್ ಅ ಡಾನ್ಸರ್ ದೆನ್. ಟು ಬಿ ಅ ಡಾನ್ಸರ್ ಇಟ್ ಸೆಲ್ಫ್ ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಯಾಕಂದರೆ ನನಗೊಬ್ಳಿಗೆ ಅಲ್ಲ, ನನ್ನ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಆ್ಯಂಡ್ ದ ಹೋಲ್ ಸೊಸೈಟಿ ವುಡಂಟ್ ಅಕ್ಸೆಪ್ಟ್ ಅ ಡಾನ್ಸರ್ ದೆನ್. ಅಥವಾ ತಂದೆ ತಾಯಿ ಯಾರೋ ಮಕ್ಕಳಿಗೆ ಡಾನ್ಸ್ ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋ ಅಂತಹ ಜನ ಆಗಲಿ ಸಮಾಜ ಆಗಿರಲಿ ಇರಲಿಲ್ಲ. ಹಾಗಾಗಿ ಇಟ್ ಇಸ್ ನಾಟ್ ಜಸ್ಟ್ ಅ ಡಾನ್ಸರ್ ಅಲ್ಲ. ಇಟ್ ಈಸ್ ದ ಮಿನಿಟ್ ಐ ಟಾಕ್ ಅಬೌಟ್ ಡಾನ್ಸ್ ಅಥವಾ ನಾನು ಡಾನ್ಸರ್ ಆಗಿದ್ದೀನಿ ಅಥವಾ ನಾನು ಕಲಾವಿದೆ ಆಗಿದ್ದೀನಿ ಅಂದರೆ ಅದರ ಹಿಂದೆ ನನ್ನ ತಂದೆ ತಾಯಿಯ ಸಂಘರ್ಷ ತುಂಬ ಜಾಸ್ತಿ ಇದೆ. ದೇ ಹ್ಯಾಡ್ ಟು ಅಕ್ಸೆಪ್ಟ್, ಹೌದು ನನ್ನ ಮಗಳಿಗೆ ಇದರಲ್ಲಿ ಪ್ರತಿಭೆ ಇದೆ, ನಾವಿದಕ್ಕೆ ಅವಳಿಗೆ ಪ್ರೋತ್ಸಾಹ ಕೊಡಲೇಬೇಕು. ಬರೀ ಅಕ್ಸೆಪ್ಟ್ ಮಾಡೋದಷ್ಟೇ ಅಲ್ಲ, ಆ್ಯಂಡ್ ದೇ ಹ್ಯಾಡ್ ಟು ರಿಯಲಿ ಸ್ಟ್ಯಾಂಡ್ ಫಾರ್ ಮೀ ಆ್ಯಂಡ್ ಚಾಲೆಂಜ್ ದ ಹೋಲ್ ಸೊಸೈಟಿ. ಇಟ್ಸ್ ಅ ಬಿಗ್ ಥಿಂಗ್, ಯುನೋ. ಆಮೇಲೆ ನಾನೇನು ಅರ್ಬನ್ ಸಿಟಿ ಅವಳಲ್ಲ ಅಥವಾ ದೊಡ್ಡ ಸಿಟಿಯಿಂದ ಬೆಳ್ಕೊಂಡು ಬಂದವಳಲ್ಲ. ಐ ಗ್ರೂ ಅಪ್ ಇನ್ ದಾವಣಗೆರೆ. ಅಫ್ಕೋರ್ಸ್ ಮೈ ರೂಟ್ಸ್ ಆರ್ ಫ್ರಮ್ ಸೌತ್ ಕೆನರಾ. ಆ್ಯಂಡ್ ಸೌತ್ ಕೆನರಾ ಹೌ ಮಚ್ ವಿ ಸೇ ಕಲ್ಚರಲಿ ರಿಚ್ ಇದ್ದರೂ ಸಹ ಇನ್ ಅಕ್ಸೆಪ್ಟಿಂಗ್ ದೀಸ್ ಥಿಂಗ್ ಫಾರ್ ಅ ಗರ್ಲ್ ಇವತ್ತುವರೆಗೂ ಸಹ ಯು ಆರ್ ದೇರ್, ಯು ಆರ್ ಸ್ಟಡಿಯಿಂಗ್ ದೇರ್ ಆ್ಯಂಡ್ ಯು ನೋ ದ ಲ್ಯಾಂಡ್, ರೈಟ್? ಇಸ್ಂಟ್ ಇಟ್ ಡಿಫಿಕಲ್ಟ್? ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಡಾನ್ಸರ್. ಟು ಬಿ ಅ ಡಾನ್ಸರ್ ನನ್ನ ಜೀವನದಲ್ಲಿ ನನಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಯರ ಸಂಘರ್ಷ ತುಂಬ ಜಾಸ್ತಿ ಇರೋದ್ರಿಂದ ಐ ಕೆನ್ ನಾಟ್ ಅಕ್ಸೆಪ್ಟ್ ದ ವರ್ಡ್ ಜಸ್ಟ್ ಬಿಕಾಸ್ ಐ ಸ್ಟಿಲ್ ಫೀಲ್ ಮೇ ಬಿ ಅವರ ಕಷ್ಟಕ್ಕೆ ನಾನು ಸ್ಪಂದಿಸಿದ್ದೀನಿ ಖಂಡಿತವಾಗಲೂ. ನನ್ನ ಅಮ್ಮನ ಧೈರ್ಯ ಮತ್ತು ನನ್ನ ತಂದೆಯ ಒಂದು ಉತ್ಸಾಹ ಏನಿತ್ತಲ್ಲ, ನನ್ನ ಮಗಳು ಏನೇ ಆಗಲಿ ಅವಳ ಆಸೆ ಏನಿದೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಆ್ಯಂಡ್ ದಿ ಕೆಪ್ ಟೆಲ್ಲಿಂಗ್ ಎವ್ರಿ ಒನ್, ಮನೆಗೆ ಬಂದವ್ರಿಗೆಲ್ಲ, ನೋಡಿ ಅವಳಿಂದ ಎಷ್ಟು ನಮ್ಗೆ ಹೆಮ್ಮೆ ಆಗ್ತಿದೆ, ಅವಳಿಗೆ ಹಾಗೆ ಪ್ರೋಗ್ರಾಮ್ ಆಗ್ತಿದೆ, ಇಲ್ಲಿ ಪ್ರೋಗ್ರಾಮ್ ಆಗ್ತಿದೆ, ಇಲ್ಲಿ ಪ್ರೈಸ್ ಬರ್ತಿದೆ. ಎಲ್ಲಿವರೆಗೆ ಅವರಿಗೆ ಎಷ್ಟು ಹೆಮ್ಮೆ ಆಯಿತು ಅಂತ ಹೇಳಿದ್ರೆ ಬಂದವರಿಗೆಲ್ಲ ಹೇಳಕ್ಕೆ ಶುರು ಮಾಡಿದ್ರು, ಯಾಕೆ ಎಲ್ಲರ ಮನೇಲೂ ಮಕ್ಳಿಗೆ ನೀವು ಎಂಜಿನಿಯರ್ ಡಾಕ್ಟರ್ ಮಾಡ್ತೀರಾ, ಯಾಕೊಬ್ರು ಕಲಾವಿದ್ರನ್ನ ಮಾಡಬಾರ್ದು ಅಂತ. ಯುನೋ, ಸೊ the whole idea of using a word such as just has to be gone. ಯಾಕಂದರೆ ಇವತ್ತು ನನ್ನ ಸರ್ಕಾರದಲ್ಲಿ ಐ ಬಿನ್ ಟಾಕಿಂಗ್ ಟು, ನೆನ್ನೆ ಅಷ್ಟೇ ಒಬ್ಬರು ಆಫೀಸರ್ ಹತ್ರ ಮಾತಾಡ್ದೆ ನಾನು, ಆಯಿತಾ? ಆ್ಯಂಡ್ ವಿ ಟಾಕ್ ಸೋ ಮಚ್ ಅಬೌಟ್ ಕಲ್ಚರ್. ಎಲ್ಲದರಲ್ಲೂ ಕಲ್ಚರ್ ಅಂತ ಮಾತಾಡ್ತಾ ಇರ್ತೀವಿ. ಈಗ ನೆನ್ನೆ ಮಾತಾಡುವಾಗ ಐ ಆಮ್ ಟಾಕಿಂಗ್ ಟು ಸಂಬಡಿ ಫ್ರಮ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಫೀಸರ್ ಒಬ್ಬರ ಹತ್ರ ಮಾತಾಡಿದ್ದು ನಾನು, ಅಧಿಕಾರಿ ಒಬ್ಬರ ಹತ್ರ. ಹಾಗೆ ಅಂದರೆ ಸ್ನೇಹಪೂರ್ವಕವಾಗಿ ಅವ್ರು ಮಾತಾಡಿದ್ದು. ಆದರೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಈಗ ಎಲ್ಲೇ ಆಗಲಿ, ಅದು ಕೇಂದ್ರ ಸರ್ಕಾರನೇ ಇರಲಿ, ಅದು ಯಾವುದೇ ರಾಜಕೀಯ ಪಕ್ಷ ಇರಲಿ, ಇತ್ತೀಚಿನ ದಿನಗಳಲ್ಲಿ ಐ ಆಮ್ ಟೆಲಿಂಗ್ ಯು, ಆಯಿತಾ, ಯಾವುದೇ ಕಲೆ ಮತ್ತು ಕಲಾವಿದ ಅಂದರೆ ಅವನಿಗೆ ಬೆಲೆ ಇಲ್ಲ. ಬಿಕಾಸ್ ಐ ಥಿಂಕ್ ಒನ್, ಇಟ್ ಈಸ್ ಜಸ್ಟ್, ಆ್ಯಂಡ್ ಟೂ, ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್. ಇಟ್ ಈಸ್ ನಾಟ್ ಅನ್ ಎಂಟರ್ಟೈನ್ಮೆಂಟ್. ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ music, dance, acting, cinema, or the actors, artists, ನಾವು ಎಂಟರ್ಟೈನರ್ಸ್ ಅಲ್ಲ. ಆ ಶಾರುಖ್ ಖಾನ್ ಮಾಡಿದ ದೊಡ್ಡ ತಪ್ಪು.
ನಾನು ಎಂಟರ್ಟೈನರು, ಐ ಆಮ್ ಒನ್ ಪ್ರಾಡಕ್ಟ್, ಐ ಆಮ್ ಹಿಯರ್ ಟು ಸೆಲ್ ಮೈ ಸೆಲ್ಫ್, ಐ ಬೆಟರ್ ಗೋ ಡಾನ್ಸ್ ಇನ್ ಅ ವೆಡ್ಡಿಂಗ್. ವೈ ವುಡ್ ಯು ಡೂ ದ್ಯಾಟ್? ಇವತ್ತು ಅಂಥ ಒಬ್ಬ ಮಹಾನ್ ಕಲಾವಿದ, ಅವ್ರು ಕಲಾವಿದರಾಗಿ ಅವ್ರು ಗೆದ್ದಿದ್ದಾರೆ. ಆದರೆ ಇನ್ನೆಷ್ಟೋ ನೂರಾರು ಕಲಾವಿದರನ್ನು ಕೊಂದ್ರಲ್ವ ಅವರು, ಅದನ್ನು ಹೇಳಿ. ಡೋಂಟ್ ಯು ಥಿಂಕ್ ಸೊ? ನನಗೆ ಎಷ್ಟು ಜನ ಕೇಳ್ತಾರೆ, ಯು ಆರ್ ಜಸ್ಟ್ ಅನ್ ಎಂಟರ್ಟೈನರ್, ಯು ಆರ್ ಐ ಆಮ್ ನಾಟ್ ಅನ್ ಎಂಟರ್ಟೈನರ್ ಎಟ್ ಆಲ್. ಯು ವಾಚ್ ಮಿಸ್ಟರ್ ನಮ್ಮ ಇವರು ಚಾರ್ಲಿ ಚಾಪ್ಲಿನ್ ಅವರ ರಿಯಲ್ ನೇಮ್ ನನಗೆ ತಕ್ಷಣ ಇದು ಮಾಡ್ತೀನಿ, ಅವರ ಇಂಟರ್ವ್ಯೂ ನೋಡಿ. ಹಿ ಈಸ್ ಸಚ್ ಅ ಸೀರಿಯಸ್ ಮ್ಯಾನ್. ಐ ಆಮ್ ಅ ವೆರಿ ಸೀರಿಯಸ್ ಪರ್ಸನ್. ಐ ಆಮ್ ನಾಟ್ ಎಟ್ ಆಲ್ ಎಂಟರ್ಟೈನರ್. ಎಂಟರ್ಟೈನ್ಮೆಂಟ್ ಇಸ್ ಅ ಮೀಡಿಯಮ್. ಅದು ನೀವು ಪತ್ರಿಕೋದ್ಯಮ ಅಂದರೆ ಪತ್ರಿಕಾ ಉದ್ಯಮದಲ್ಲಿದ್ದೀರಾ ನೀವು. ಬಟ್ ಯು ಕೆನ್ ನಾಟ್ ಲಿವ್ ಆಸ್ ಅ ಜರ್ನಲಿಸ್ಟ್ ಆಲ್ ಯುವರ್ ಲೈಫ್, fighting and writing and writing. That's not your life all the time. It's part of your life. Can also become bigger than your life. But it can only, ಆವಾಗ ನಾವು ಎಲ್ಲರೂ ಹಂಗಾದರೆ ಮಾತಾಡುವಾಗೆಲ್ಲ ನೀವು ಪತ್ರಿಕೋದ್ಯಮದವರು, ನೀವು ಸರಿ ಇಲ್ಲ, ನೀವು ಸರಿ ಇಲ್ಲ. ಇವತ್ತೆಲ್ಲ ವೆಸ್ಟ್ ಬೆಂಗಾಲಲ್ಲೆಲ್ಲ ಅವ್ರು ದುಃಖಿದ್ದಾರೆ, ಅರೆಸ್ಟ್ ಎಲ್ಲ ಮಾಡಿದ್ದಾರೆ. ಬಟ್ ದಟ್ಸ್ ನಾಟ್ ದ ವೇ, ರೈಟ್? ಯಾಕಂದರೆ ಈ ಒಂದು ಲೇಬಲನ್ನು ನಾವು ಹಾಕೊಳ್ತಾ ಇದ್ದೀವಲ್ಲ, ಎಂಟರ್ಟೈನ್ಮೆಂಟ್. ನಾನು ಮೊನ್ನೆ ಯಾರೋ ಒಬ್ಬರು ಕರೆಕ್ಟ್ ಗುರುಪ್ರಸಾದ್ ಅವ್ರು ತೀರ್ಕೊಂಡಾಗ ನ್ಯೂಸಲ್ಲಿ ಹೇಳಿದ್ದು, ತುಂಬ ಮನೋರಂಜನೆಯನ್ನು ನೀಡಿದಂಥ ನಿರ್ದೇಶಕರು, ಮನೋರಂಜನೆಯ, ವಾಟ್ ಆರ್ ದೇ ಟಾಕಿಂಗ್? ಆರ್ ದೇ ಔಟ್ ಆಫ್ ದೇ ಮೈಂಡ್ ಬೈ ಯೂಸಿಂಗ್ ಸಚ್ ವರ್ಡ್ಸ್ ಆ್ಯಂಡ್ ಲ್ಯಾಂಗ್ವೇಜ್? ಅವನು ಒಬ್ಬ ನಿರ್ದೇಶಕನಾಗಲಿಕ್ಕೆ ಎಷ್ಟೋ ವರ್ಷ ಕಷ್ಟಪಟ್ಟು ಎಂಜಿನಿಯರೋ ಏನೋ ಆಗಿ ಅವರು ಬೇರೆ ಪ್ರೊಫೆಷನಿಂದ ಇದಕ್ಕೆ ಬಂದು, ಐ ಹ್ಯಾವ್ ನೋನ್ ಇನ್ ಸೆನ್ಸ್ ಐ ಥಿಂಕ್ 98, 99 ನಂಗೆ ಅವ್ರ ಪರಿಚಯ ಗುರುಪ್ರಸಾದ್. ಆಯಿತಾ? ಎಷ್ಟೆಲ್ಲ ಓದಿ ತಿಳ್ಕೊಂಡು ಎಲ್ಲ ಆದಮೇಲೆ ಎಷ್ಟೆಲ್ಲ ಮನೋರಂಜನೆ ಕೊಟ್ಟಿದ್ದಾರೆ ನಮಗೆ. ಏನು ಮಾತಾಡ್ತಿದ್ದಾರೆ ಇವರು? ಆರ್ ರಿಯಲಿ ಔಟ್ ಆಫ್ ದ ಮೈಂಡ್. ಇನ್ನೊಂದು ಇವ್ರಿಗೆ ಅನ್ಸೋಕ್ಕೆ ಶುರು ಆಗಿಬಿಟ್ಟಿದೆ. ಇದು ನನಗೆ ತುಂಬ ಕಮೆಂಟ್ ಮಾಡಿದ್ದಾರೆ ಮುಂಚೆಯಿಂದ ಮೀಡಿಯಾದವರು ಎಲ್ಲರೂ ಸಹ, ಎಲ್ಲ ಚಾನೆಲ್ ಅವರು. ಇನ್ಫ್ಯಾಕ್ಟ್ ನಾನು ಒಂದು ಕಾರ್ಯಕ್ರಮ ಸಹ ಹೋಸ್ಟ್ ಮಾಡಿದೆ ನಾನು ಒಂದು 12 years ago, ಒಂದು 12 ವರ್ಷದ ಹಿಂದೆ. ಉದಯ ಟಿ ವಿಯಲ್ಲಿ ಬಂತು, ಗೋದ್ರೇಜ್ಗೆ ಮಾಡಿ ಲೈಫ್ ಚೇಂಜ್ ಮಾಡಿ ಅಂತ ಹೇಳಿ. ಆ್ಯಂಡ್ ಸ್ಕ್ರಿಪ್ಟ್ ಇಲ್ಲ, ನಾನೇ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಇದ್ದಿದ್ದು. ಅದರಲ್ಲೂ ಸಹ ನನಗೆ ಕಮೆಂಟ್ ಏನು ಬಂತು ಅಂತ ಹೇಳಿದ್ರೆ, ನಿಮ್ಮ ಕನ್ನಡ ತುಂಬ ಅಂದರೆ ತುಂಬ ಜಾಸ್ತಿ ಆಯಿತು ಕನ್ನಡ, ಯು ಬೆಟರ್ ಸ್ಪೀಕ್ ಸಮ್ ಕಂಗ್ಲೀಷ್ ಅಂತ ಹೇಳಿ. ಅದನ್ನು ನನಗೆ ಮುಂಚೆಯಿಂದನೂ ಹೇಳ್ತಾ ಬಂದಿದ್ದಾರೆ, ಕಂಗ್ಲೀಷ್. ಇವರೇ ಅಂದ್ಕೊಳ್ಳೋದು ಜನರಿಗೆ ಅರ್ಥ ಆಗಲ್ಲ ನಾವು ಹೀಗೆ ಮಾತಾಡಿದ್ರೆ ಅಂತೆಲ್ಲ ಹೇಳಿಬಿಟ್ಟು ಏನೇನೋ ಪದವನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಯಾಕಂದರೆ ದಟ್ ಈಸ್ ನಾಟ್, ಸಿ ಸಂಬಡಿ, ಅ ಪರ್ಸನ್ ಈಸ್ ಡೆಡ್ ಆ್ಯಂಡ್ ಹಿ ಹ್ಯಾಸ್ ಅರ್ನ್ಡ್ ಸಮ್ ನೇಮ್ ಆ್ಯಂಡ್ ಈಸ್ ಗಿವನ್ ಅ ಸಮಥಿಂಗ್. ಅವ್ರಿಗೆ ಹೋಗಿ ಮನೋರಂಜನೆ ಕೊಟ್ಟರು ಅಂದ್ರೆ ಏನು ಹೇಳ್ತಿದ್ದಾರೆ ಇವರು? ನಾನು ನೋಡಿದ್ದೀನಿ ಇತ್ತೀಚಿನ ಹಳ್ಳಿಗಳಲ್ಲಿ. ನಾನು ಇತ್ತೀಚೆಗೆ ಐ ವಾಸ್ ಶಾಕ್ಡ್ ಇನ್ ಮೈ ಲೈಫ್. ಕರ್ನಾಟಕದಲ್ಲೇ ಇರಬೇಕು, ನಾನು ಇಲ್ಲೇ ನನ್ನ ಜೀವನ ಮಾಡಬೇಕು ಅಂತ ಹೇಳಿ ನಾನು ವಾಪಸ್ ಬಂದಿರೋಳು, ಎಲ್ಲೂ ಇರಬಾರ್ದು ಅಂತ ಹೇಳಿ. ಬಿಕಾಸ್ ಐ ರಿಯಲಿ ಫೀಲ್ ಟ್ರೆಡಿಷ್ನಲಿ ಮತ್ತು ಕಲ್ಚರಲಿ ಇಟ್ ಇಸ್ ಅ ವೆರಿ ರಿಚ್ ಲ್ಯಾಂಡ್. ಹೌದು, ನೀವು ಇವತ್ತು ಇದೆಲ್ಲ ಕ್ಯಾಮ್ರಾ ಇದೆಯಲ್ಲ, ಹೋಗಿ ಹಳ್ಳಿಗಳಲ್ಲಿ ಶಿವರಾತ್ರಿ ಆಗುತ್ತೋ ಇನ್ನೇನೋ ಆಗುತ್ತೋ ಅಲ್ಲಿ ಆರ್ಕೆಸ್ಟ್ರಾ ಏನಾಗುತ್ತೆ, ಯಾವ ಥರ ಡ್ಯಾನ್ಸ್ ಆಗುತ್ತೆ ಎಲ್ಲ ನೋಡ್ಕೊಂಡು ಬನ್ನಿ, ರೆಕಾರ್ಡ್ ಮಾಡಿಕೊಂಡು. ದೆನ್ ಯು ವಿಲ್ ನೋ ಹೌ ರಿಚ್ ಇಸ್ ಅವರ್ ಲ್ಯಾಂಡ್ ಕಲ್ಚರಲಿ. ಈ ಥರ ಮನೋರಂಜನೆ ಅಂತ ಎಲ್ಲ ಪದ ಬಳಕೆ ಮಾಡೋದು, ಯುನೋ. ಸೊ ದೇ ಹ್ಯಾವ್ ಲಾಸ್ಟ್ ಔಟ್ ದಿ ಲ್ಯಾಂಗ್ವೇಜ್, ಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾ. ಅದನ್ನು ಪತ್ರಿಕಾ ಉದ್ಯಮದ ಎಲ್ಲರೂ, ಪ್ರಿಂಟ್ ಮೀಡಿಯಾದವರು ಸಹ ಎಲ್ಲರೂ ಹೇಳ್ತಾರೆ. ಯಾಕಂದರೆ ದೇ ಹ್ಯಾವ್ ಲಾಸ್ಟ್ ದಿ ಲ್ಯಾಂಗ್ವೇಜ್, ದೇ ಹ್ಯಾವ್ ಲಾಸ್ಟ್ ದಿ ಸ್ಟ್ಯಾಂಡರ್ಡ್. ಏನು ಅವ್ರ ಮುದ್ದಿಗೆ ಬರ್ತಾ ಇರುತ್ತೆ ಅದನ್ನು ದೇ ಜಸ್ಟ್ ಕೀಪ್ ಆನ್ ಪ್ರಿಂಟಿಂಗ್ ಅಂತ. I'll definitely make a note on this. Yeah, one should. ಯಾಕಂದರೆ ಯು ಆರ್ ದಿ ನೆಕ್ಸ್ಟ್ ಜನ್ರೇಷನ್. ಯು ಮಸ್ಟ್. ನಾನು ಅವತ್ತೇ ಹೇಳಿದೆ ನೋಡಿ, ಅದು ಒಂದು ಡೀಲ ಆಗಬಾರ್ದು ಭಾಷೆ ಬರ್ತಾ ಬರ್ತಾ. ಅದಕ್ಕೆ ಡೀಲ ಆಗ್ತಾನೆ ಇದು ಇವಾಗ ರಣವೀರ್ ಅಲಹಾಬಾದಿಯದಾಗಿರೋದು. ಯಾಕಂದರೆ ಒಂದು ಆ ಭಾಷೆಗೆ ಒಂದು ದೆರ್ ಇಸ್ ಅ ವೇ ದಟ್ ಯು ಕಂಡಕ್ಟ್ ಯುವರ್ ಸೆಲ್ಫ್, ದೆರ್ ಇಸ್ ಅ ವೇ ವಿ ಸ್ಪೀಕ್ ಟು ಸಂಬಡಿ. ಒಂದು ನಾನು ಹೊರಗಿರ್ಬೇಕಾದ್ರೆ ನಾನು ಹೇಗೆ ಮಾತಾಡಬೇಕು, ಹಾಗಂತಾನೆ ನಾನು ಆರ್ಟಿಫಿಷಿಯಲ್ ಆಗಿ ನಾನು ಏನೇನೋ ಬೂಟಾಟಿಕೆಯಿಂದ ನಾನೇನೋ ಮಾತಾಡೋ ಅವಶ್ಯಕತೆ ಅಲ್ಲ. ನಾನಾಗೇ ಇದ್ದರೂ, ಮತ್ತು ಇಷ್ಟೊಂದು ನಮ್ಮ ಸಾಹಿತ್ಯ ಎಷ್ಟಿದೆ, ಕನ್ನಡ ಭಾಷೆಯಲ್ಲಿ ಇರೋವಂತಹ ಪದಗುಂಜ ಇನ್ನು ಯಾವ ಭಾಷೆಯಲ್ಲೂ ಇಲ್ಲ. ಇಷ್ಟು ಪದಗಳಿದೆ ನಮ್ಮ ಭಾಷೆಯಲ್ಲಿ. ಅಷ್ಟೆಲ್ಲ ಇದ್ದರೂ ಸಹ ಇಫ್ ಯು ಆರ್ ನಾಟ್ ಯೂಸಿಂಗ್ ಇಟ್ ಅಪ್ರೋಪ್ರಿಯೇಟ್ಲಿ, ಇನ್ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಯೂಸೇಜ್. ಇವಾಗಿನ ಜನ್ರೇಷನ್ನ ಎಲ್ಲ ಫ್ರೆಂಡ್ ಸರ್ಕಲಲ್ಲಿ
ದಿ ಯೂಸ್ ಸೋ ಮಚ್ ಆಫ್ ಸ್ಲ್ಯಾಂಗ್, ಇಂಗ್ಲೀಷ್ ಕನ್ನಡ ಅದು ಸ್ಟೈಲ್ ಅಂತ ಹೇಳಿ. ಮೊನ್ನೆ ನಮ್ಮ ಚಿತ್ರರಂಗದವರು ನಾವೊಂದು ಇದರಲ್ಲಿದ್ದೀವಿ ಆಯಿತಾ, ಗ್ರೂಪಲ್ಲಿ. ಅದರಲ್ಲಿ ಯಾರೋ ಒಬ್ಬರು ರಾಜ್ಕುಮಾರ್ ಅವರು ಯಾವುದೋ ಹಳೆಯ ಸಿನಿಮಾ ಕವಿರತ್ನ ಕಾಳಿದಾಸದ ಏನೋ ತೊಗೊಂಡ್ಬಿಟ್ಟು ಏನೇನೋ ಅಸಂಬದ್ಧವಾದ ಭಾಷೆ ಎಲ್ಲ ಹಾಕಿ ಟ್ರೋಲ್ ಮಾಡಿದ್ದಾರೆ. ಅಂದರೆ ದೇ ಜಸ್ಟ್ ಗೋಯಿಂಗ್ ಬಿಯಾಂಡ್. ಅದು ಒಂದು ದಟ್ ಈಸ್ ನಾಟ್ ಫ್ರೀಡಮ್ ಆಫ್ ಸ್ಪೀಚ್. ಇಟ್ಸ್ ನಾಟ್ ಫ್ರೀಡಮ್ ಆಫ್ ಸ್ಪೀಚ್, ಕಂಪ್ಲೀಟ್ಲಿ ನಾಟ್. ಅಂದರೆ ಯಾವುದಕ್ಕೂ ಬೆಲೆ ಇಲ್ಲ ಅಂತ ಹೇಳಬಹುದೋ, ಅಥವಾ ಕ್ಯಾನ್ ಬಿ ಆಲ್ಸೋ ವಿ ಡೋಂಟ್ ಕೇರ್ ಅಂತ ಆ್ಯಟಿಟ್ಯೂಡ್ ಇರಬಹುದೋ, ಗೊತ್ತಿಲ್ಲ ಏನು ಅಂತ. ಅಥವಾ ನಾವು ನಮ್ಮ ಮನೆಗಳಲ್ಲೇ ಏನಾದರೂ ತಪ್ಪಾಗ್ತಿದೆಯೋ, ನಮ್ಮ ಮನೆಗಳಲ್ಲಿ ನಾವು ಸರಿಯಾಗಿ ಹೇಳ್ಕೊಡ್ತಾ ಇಲ್ವೋ. ಅಫ್ಕೋರ್ಸ್ ಈಗ ಬರ್ತಿರೋಂತಹ ಸಿನಿಮಾಗಳು ಎಲ್ಲದೂ ಒಂದೇ ಥರದ ಸಿನಿಮಾಗಳು, ಆಮೇಲೆ ನಾವು ಮಕ್ಳಿಗೆ ತೋರಿಸ್ತಿರೋದು ಅದೇ ಸಿನಿಮಾಗಳು. ಇಟ್ ವಾಸ್ ನಾಟ್ ದ ಕೇಸ್ ಡ್ಯೂರಿಂಗ್ ಮೈ ಟೈಮ್. ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮಪ್ಪ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಿದ್ರು. ಅಂದರೆ ನಮ್ಮಮ್ಮನೂ ನೋಡ್ಬೋದೋ ಇಲ್ವೋ, ವೆದರ್ ಇಟ್ ಇಸ್ ಸೂಟೇಬಲ್ ಫಾರ್ ಅ ವುಮನ್ ಆರ್ ನಾಟ್ ಅನ್ನೋ ಥರ ನಮ್ಮಪ್ಪ ಹೋಗಿ ನೋಡ್ಕೊಂಡು ಬಂದು ನಮ್ಮಮ್ಮನ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮಮ್ಮನ ಕರ್ಕೊಂಡು ಹೋದ್ಮೇಲೆ ಆಮೇಲೆ ಮಕ್ಕಳು ನೋಡ್ಬೋದಾ ಅಂತ ಯೋಚನೆ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಈಗ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಸಿನಿಮಾ ಬಿಕಾಸ್ ಐ ಆಮ್ ಅ ಪರ್ಸನ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ. ಸಿನಿಮಾ ಈಸ್ ಅ ಸಿನಿಮಾ. ಆದರೆ ಪ್ರತಿಯೊಬ್ಬ ಪೋಷಕರು ಯೋಚನೆ ಮಾಡಬೇಕು, ಯಾವ ಸಿನಿಮಾವನ್ನು ನನ್ನ ಮಕ್ಕಳಿಗೆ ತೋರಿಸ್ಬೇಕು ಅಂತ. ಒಂದು ತಾಯಿಗೆ ಆ ಜವಾಬ್ದಾರಿ ಇರಬೇಕು. ಇವತ್ತು ಎಲ್ಲ ತಾಯಂದ್ರೂ ದೇ ಆರ್ ನಾಟ್ ಅಗೇನ್ಸ್ಟ್ KGF ಟೇಕಿಂಗ್ ದೇರ್ ಚೈಲ್ಡ್ ಹೂ ಇಸ್ ಆಫ್ ಅ 5-year-old or a 6-year-old kid. ಆಗ ಅವನಲ್ಲಿ ಯಾವ ರಸವನ್ನು ಹಾಕ್ತಾ ಇದ್ದೀವಿ. ಈಗ ರಸ್ತೆಗಳಲ್ಲೆಲ್ಲ ಖಡ್ಗಗಳು ಅದನ್ನೆಲ್ಲ ಹಿಡ್ಕೊಂಡು ಹೋಗ್ತಾರಲ್ಲ, ಕತ್ತಿಗಳೆಲ್ಲ ಹಿಡ್ಕೊಂಡು ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾರೆ. ಈಗ ಹೊಡೆದಾಟ ಮಾಡೋದು, ಆಮೇಲೆ ದರ್ ಇಸ್ ನೋ ಪೇಷನ್ಸ್ ಟು ಲಿಸನ್ ಟು ಎನಿಬಡಿ. ಯಾಕೆ ಯಾವ ರಸವನ್ನು ತುಂಬ್ತಾ ಇದ್ದೀವಿ ನಾವು? ರೌದ್ರ ರಸವನ್ನು ತುಂಬ್ತಾ ಇದ್ರೆ ಮತ್ತೆ ರೌದ್ರನೇ ಬರುತ್ತಲ್ವ ಎಲ್ಲರಲ್ಲೂ. ಐ ಥಿಂಕ್ ವಿ ಆರ್ ಲೂಸಿಂಗ್ ಔಟ್. ಅದು ನಮ್ಮ ಈಗಿನ ಪೇರೆಂಟ್ಸ್ ಇರಬಹುದೇನೋ. ಐ ಆಮ್ ಸೋ ಸಾರಿ, ಐ ಆಲ್ವೇಸ್ ಕಂಪ್ಲೇನ್ ಅಬೌಟ್ ಪೇರೆಂಟ್ಸ್ ಆಲ್ ದ ಟೈಮ್, ಬಿಕಾಸ್ ಐ ವಿಲ್ ನಾಟ್ ರೆಕಮೆಂಡ್ ಎನಿ ಪೇರೆಂಟ್ ಟು ಟೇಕ್ ದರ್ ಚಿಲ್ಡ್ರನ್ ಫಾರ್ ಸಚ್ ಮೂವೀಸ್ ರಿಯಲಿ. ಅದರಲ್ಲಿರೋಂತಹ ಪದ ಬಳಕೆಗಳು, ಯಾಕಂದರೆ ನಾನೇ ಹೇಳ್ತೀನಿ, ಇದಕ್ಕೆ ಈ ಸಿನಿಮಾಕ್ಕೆ ಇದು ಕೊಡಬೇಕಾಗಿತ್ತು, ಆ ಸಿನಿಮಾಕ್ಕೆ ಇದು ಕೊಡಬೇಕಾಗಿತ್ತು, ಸರ್ಟಿಫಿಕೇಟು UA ಕೊಟ್ಟಿದ್ದಾರೆ, ಇಟ್ ಇಸ್ ನಾಟ್ ಸೂಟಬಲ್ ಅಂತೆಲ್ಲ ಹೇಳ್ತೀನಿ. ನಾವು ಇದು ನೋಡೋಕ್ಕೆ ಹೋದಾಗ್ಲೇ, ಸಂಜು ವೆಡ್ಸ್ ಗೀತಾ ನೋಡೋಕ್ಕೆ ಹೋದಾಗ್ಲೇ ವಿ ವರ್ ರಿಯಲಿ, ಯಾಕಂದ್ರೆ ಅದು U ಸರ್ಟಿಫಿಕೇಟ್ ಕೊಟ್ಟಿದ್ರು. ನಾನು ನನ್ನ ತಂದೆ ಹೋಗಿಬಿಟ್ಟಿದ್ದೀವಿ. ಅದರಲ್ಲಿ ಒಂದು ಸೀನ್ ಬರುವಾಗ ಇಟ್ ಇಸ್ ಅಬೌಟ್ ಫಿಲೋಫಿಡಿಯಾ ಬಗ್ಗೆ ಇದೆ ಅದರಲ್ಲಿ. ನೀವು ನೋಡಿದರೆ ಒಂದು ಸೀನು ಆಯಿತಾ, ಆ್ಯಂಡ್ ಇಟ್ ಇಸ್ ಸ್ಕೇರಿ. ನಮಗೆ ಒಂಥರ ಆಗುತ್ತೆ. ಸಿನಿಮಾ ಇಸ್ ಸಪೋಸ್ ಟು ಬಿ, ಆ್ಯಂಡ್ ದಟ್ ಮೀನ್ಸ್ ಡೈರೆಕ್ಟರ್ ಹ್ಯಾಸ್ ಡನ್ ಅ ಗುಡ್ ಜಾಬ್. ನನ್ನ ವಾದ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ U ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. U ಸರ್ಟಿಫಿಕೇಟ್ ಕೊಟ್ಟರೆ ಒಬ್ಬರು ಒಂದು ಸಣ್ಣ ಮಗುನ ಕರ್ಕೊಂಡು ಬಂದುಬಿಟ್ಟಿದ್ದಾರೆ, ಒಂದು 5 ವರ್ಷದ ಮಗುನ. ಅದು ಕೇಳ್ತಾನೆ ಇದೆ, ಏನಾಗ್ತಿದೆ ಅಪ್ಪ, ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತ. ನಾನು ನಮ್ಮಪ್ಪ ಆಮೇಲೆ ಅರ್ಧ ಸಿನಿಮಾಕ್ಕೆ ಎದ್ದು ಬಂದುಬಿಟ್ವಿ. ಆಮೇಲೆ ಸೊ ವಿ ಹ್ಯಾವ್ ಟು ಎಜುಕೇಟ್ ದ ಪೇರೆಂಟ್, ಆ್ಯಂಡ್ ನಾವು ಸೆನ್ಸರ್ ಬೋರ್ಡಿಂದ ಸರಿಯಾಗಿ ಸರ್ಟಿಫಿಕೇಟ್ಗಳನ್ನ ಕೊಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ವಾಟ್ ಈಸ್ ಸೂಟಬಲ್ ಫಾರ್ ದ ಚಿಲ್ಡ್ರನ್ ಬಿಲೋ 14 or 10. ಯಾಕಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ಆಮೇಲೆ ಜ್ಞಾಪಕ ಇರುತ್ತೆ ಮಕ್ಕಳಿಗೆ, ಅದು ಥ್ರೂ ಔಟ್ ದೇರ್ ಲೈಫ್ ವಿಲ್ ಬಿ ಇನ್ ದೇರ್ ಮೆಮರಿ. ಏನಾಗ್ತಿತ್ತು ಅಂತ ನಾವೆಲ್ಲ ನೋಡಿದ್ದು ನಿಮಗೂ ಜ್ಞಾಪಕ ಇರುತ್ತೆ, ನಿಮಗೂ 5 ವರ್ಷದೆಲ್ಲ ನೋಡಿದ್ದೆಲ್ಲ ಜ್ಞಾಪಕ ಇರುತ್ತೆ, ಏನೇನು ಆಗ್ತಿರುತ್ತೆ ಎಲ್ಲ ಗೊತ್ತಾಗ್ತಿರುತ್ತೆ. ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಹಾಗಾಗಿ ಐ ಥಿಂಕ್ ಸಮ್ವೇರ್ ನಾವು ಸ್ವಲ್ಪ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಹಿಯರ್ ಐ ವಿಲ್ ರಿಕ್ವೆಸ್ಟ್ ಯು ಆಲ್ಸೋ ಫಾರ್ ದ ನೆಕ್ಸ್ಟ್ ಜನ್ರೇಷನ್. ಶೋರ್, ಡೆಫಿನೆಟ್ಲಿ ಮ್ಯಾಮ್. ಸೆನ್ಸರ್ಶಿಪ್ ಬಗ್ಗೆ ಮಾತಾಡಿದ್ರಿ. ಸೊ ಐ ಹರ್ಡ್ ದಟ್ 20 ವರ್ಷದಿಂದ ನೀವು ಸೆನ್ಸರ್ಶಿಪ್ ಬೋರ್ಡಿಗೆ ಯು ಫೈಟಿಂಗ್ ಫಾರ್ ಇಟ್, ಬೇಕಾ ಬೇಡವಾ ಅಂತ. ಇಲ್ಲ, ನಾನು ಸೆನ್ಸರ್ಶಿಪ್ ಅಗೇನ್ಸ್ಟ್ ಅಂತೂ ಇಲ್ಲ ಖಂಡಿತವಾಗ್ಲೂ. ಆದರೆ ಈಗ ಇವರು ಅಂದರೆ ಅದು ತೀರಾ ಅತಿಯಾಗಿ ಹೋಗಿದೆ. ಈಗ ಧೂಮಪಾನ ನಿಷೇಧ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಇದು ಮಾಡಬೇಕು, ಡಿಸ್ಕ್ಲೇಮರ್ ಹಾಕಬೇಕು. ಆಮೇಲೆ ಈಗೇನು ಡಮ್ ಆ್ಯಂಡ್ ಡೆಫಿಗೆ ಒಂದು ಪೋರ್ಷನ್ ಕೊಡಬೇಕಂತ ಎಲ್ಲ ಇದೆ. ಐ ಡೋಂಟ್ ಥಿಂಕ್ ದೋಸ್ ಆರ್ ಆಲ್. ಯಾಕಂದರೆ ಇಟ್ಸ್ ಅ ಕ್ರಿಯೇಟಿವ್ ವರ್ಕಲ್ಲಿ ಹೋಗ್ಬಿಟ್ಟು ನಾವು ಡಮ್ ಆ್ಯಂಡ್ ಡೆಫಿಗೆ ಅದರಲ್ಲಿ ಒಂದು ಸಪ್ರೇಟ್ ಕಾಲಮ್ ಕೊಟ್ಬಿಟ್ರೆ ಕಣ್ಣಲ್ಲಿಗೆ ಎಲ್ಲೆಲ್ಲಿ ಹೋಗುತ್ತೆ. ಆ್ಯಂಡ್ ಬೇರೆ ಆಡಿಯನ್ಸಿಗೂ ಅದು ತೊಂದರೆ ಆಗುತ್ತೆ. ಈ ಥರದ್ದೆಲ್ಲ ಇದೆ. ಅದಕ್ಕೊಂದು ಅಪ್ರೋಚ್ ಮಾಡಿದ್ದಾರೆ. ಬಟ್ ನಾನು ಸೆನ್ಸರ್ ಪರವಾಗಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಬರ್ತಾ ಇರೋವಂತಹ ಸಿನಿಮಾಗಳು ಓನ್ಲಿ ಬಿಕಾಸ್ ಆಫ್ ದಿ ಮಾರ್ಕೆಟ್, ಫಾರ್ ದ ಮಾರ್ಕೆಟ್ ಅಂಥ ಸಿನಿಮಾಗಳಿಗೆ ಇರೋದ್ರಿಂದ ಅಂಥ ಸಿನಿಮಾಗಳು. ಆ್ಯಂಡ್ ಅದನ್ನು ಆ ಮಾರ್ಕೆಟನ್ನು ಹಾಳು ಮಾಡಿರೋದೇ
ನಮ್ಮ ಸ್ಯಾಟಲೈಟ್ ಟೆಲಿವಿಷನ್ ಮಾರ್ಕೆಟ್ ಅವರು. ಯಾಕಂದರೆ ಅವರೇ ಹೇಳಿದ್ದದು, ಇದಿದೆ ಕೊಡಿ, ಇಷ್ಟೇ ನಮಗೆ ಫೈಟಿಂಗ್ ಕೊಡಿ, ಇಷ್ಟೇ ಹಾಡು ಕೊಡಿ, 20 ನಿಮಿಷ ಫೈಟಿಂಗ್ ಕೊಡಬೇಕು, ಆಗ ಹೀರೋನೇ ಇರುತ್ತೆ. ಎಲ್ಲ ಸಿನಿಮಾ ಯು ವಾಚ್ ಆನ್ ಟೆಲಿವಿಷನ್, ಮೇಯ್ನ್ ಹೀರೋಯಿನ್ ನಾವೆಲ್ಲ ಒಪ್ಕೊಳ್ಳೋದೇನೆ, ಅಥವಾ ಯಾವುದೇ ಹುಡುಗಿ ಒಪ್ಕೊಳ್ಳೋದು ತೆಲುಗು ಸಿನಿಮಾಗಳೆಲ್ಲ ಹಾಡಿರುತ್ತೆ ಅಂತ ಒಪ್ಕೊಳ್ತೀವಿ. ಈಗ ಟಿ ವಿಯಲ್ಲಿ ಹಾಡೇ ಬರಲ್ಲ, ಹಾಡು ಕಟ್ ಮಾಡ್ತಾರೆ, ಯಾಕಂದರೆ ಅವ್ರು ಫೈಟ್ ಮಾತ್ರ ಹಾಕೋದು. ಅಲ್ಲಿಗೆ ಅವಳ ಪಾಪ್ಯುಲಾರಿಟಿನೂ ಇರಲ್ಲ, ಅವಳು ಕಾಣಿಸೋದು ಇಲ್ಲ. ದೆನ್ ವಾಟ್ಸ್ ಅ ಪಾಯಿಂಟ್? ಶಿಲ್ ಕಮ್ ಆಸ್ ಅ ಗೆಸ್ಟ್ ಅಪಿಯರೆನ್ಸ್ ಆ್ಯಂಡ್ ಗೋ. ಸೊ ಬೇಸಿಕಲಿ ಇದೆಲ್ಲ ಟಿ ವಿ ಅವರು ಒಂದೊಂದು ಪ್ಯಾಟರ್ನ್ ಮಾಡಿಟ್ರು. ಆ ಪ್ಯಾಟರ್ನ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಬಿಕಮ್ ಒಂದು ಕಂಪಲ್ಷನ್ ಥರ, ಯಾಕಂದರೆ ಅವರೇ ದೇ ಆರ್ ದಿ ಓನ್ಲಿ ಬಯರ್ಸ್ ದಟ್ ವಿ ಹ್ಯಾವ್, ವಿ ಡೋಂಟ್ ಹ್ಯಾವ್ ಅದರ್ ಪೀಪಲ್. ಆಮೇಲೆ ಕನ್ನಡ ಸಿನಿಮಾಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಕನ್ನಡವನ್ನೇ ನೋಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಕನ್ನಡದ ಪ್ರೇಕ್ಷಕರು ಬರಲೇಬೇಕು ಅಂತ ನಾನು ಹೇಳಲ್ಲ. ಆದರೆ ನಮ್ಮಲ್ಲಿ ಕರ್ನಾಟಕ ಮಾತ್ರ ವಿ ಆಲ್ವೇಸ್ ಫೇಸ್ ದಿಸ್ ಪ್ರಾಬ್ಲಮ್ ಸಿನ್ಸ್ ಲಾಂಗ್ ಇಯರ್ಸ್. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಭಾಷೆನೂ ಬರೋದ್ರಿಂದ, ಮತ್ತು ಎಲ್ಲ ಕಡೆನೂ ಎಲ್ಲ ಭಾಷೆ, ನಿಮ್ಗೆ ಸೌತ್ ಕೆನರಾ ಹೋದರೆ ಮಲಯಾಳಂ ಭಾಷೆ ಅಲ್ಲಿ ಡಾಮಿನೇಟ್ ಮಾಡುತ್ತೆ, ಅದು ರಿಲೀಸ್ ಆಗುತ್ತೆ. ಇತ್ತೀಚೆಗೆ ತೆಲುಗು ತಮಿಳು ಸಹ ಬರೋಕ್ಕೆ ಶುರುವಾಗಿದೆ. ಅದ್ರ ಮೇಲೆ ಮತ್ತೆ ಇದು ಬೇರೆ ಏನಿದು ಟ್ರಾನ್ಸ್ಲೇಟೆಡ್ ಡಬ್ಡ್. ಆ ಡಬ್ಡ್ ಮಾತ್ರ ಐ ವಾಸ್ ಅಗೇನ್ಸ್ಟ್ ಫ್ರಮ್ ದ ಬಿಗಿನಿಂಗ್. ಡಬ್ ನೋಡಿ ತಪ್ಪು ಕನ್ನಡ, ತಪ್ಪು ಎಲ್ಲ ತಪ್ಪಿರುತ್ತೆ, ಭಾಷೆ ತಪ್ಪು, ಅದಕ್ಕೆ ಸರಿಯಾದಿರಲ್ಲ, ಎವ್ರಿಥಿಂಗ್ ಈಸ್ ರಾಂಗ್. ಆ್ಯಂಡ್ ಐ ಹ್ಯಾವ್ ಬೀನ್ ಅಗೇನ್ಸ್ಟ್ ಟು ಡಬ್ಬಿಂಗ್ ಫ್ರಮ್ ದ ಬಿಗಿನಿಂಗ್. ನಾನು ಅದು ಡಬ್ಬಿಂಗ್ ಇದು ನಡಿಬೇಕಾದ್ರೆ ನಾನು ಎಲ್ಲ ಕಡೆನೂ ನಾನು ಅದನ್ನು ವಿರೋಧ ವ್ಯಕ್ತಪಡಿಸಿದ್ದೀನಿ. ನಮ್ಮ ಚಿತ್ರರಂಗದ ಸಭೆಯಲ್ಲೂ ವ್ಯಕ್ತಪಡಿಸಿದ್ದೀನಿ. ಐ ಹ್ಯಾವ್ ಸೆಡ್ ಇಟ್ ಓಪನ್ಲಿ, ಐ ಆಮ್ ನಾಟ್ ಫಾರ್ ಇಟ್ ಅಂತ. ಸೊ ಕಮಿಂಗ್ ಬ್ಯಾಕ್, ನಿಮ್ಮ ಫಸ್ಟ್ ಮೂವಿ ದ ಮಾರಿಬಲೆ, ತುಳುವಲ್ಲಿ ಮಾರಿಬಲೆ, ಹೌದು. ಹೇಗೆ ನಿಮಗೆ ಅಲ್ಲಿ ಆಪರ್ಚುನಿಟಿ ಸಿಕ್ತು? ಕಾಸ್ಟಿಂಗ್ ಎಲ್ಲ ಹೇಗಾಯಿತು ಅಲ್ಲಿ? ಅದು ಒಂದು ಕೋಇನ್ಸಿಡೆಂಟ್ಲಿ ಡೈರೆಕ್ಟರ್ ಸಹ, ಮತ್ತು ಅವ್ರಿಗೆ ಗೊತ್ತಾಯಿತು ನಾನು ಅದೇ ಕಮ್ಯುನಿಟಿಯವಳು ಅಂತ ಹೇಳಿ, ಮೊಗಿರೋ ಹುಡುಗಿ ಅಂತ ಹೇಳಿ. ಆಮೇಲೆ ನನ್ನೊಬ್ಬ ಫ್ರೆಂಡ್ ಇದ್ದ, ಅಂದರೆ ಐ ಹ್ಯಾಡ್ ಟೇಕನ್ ಪಾರ್ಟ್ ಇನ್ ಮಿಸ್ ಕೋಸ್ಟಲ್ ಅಂತನೋ, ಅದಕ್ಕಿಂತ ಮುಂಚೆನೂ ಪರಿಚಯದ ಕಾಣುತ್ತೆ ಅವನು. ಒಂದು ಫ್ಯಾಷನ್ ಶೋ ಆಗಿತ್ತು ಅಲ್ಲಿ ಮಂಗಳೂರಲ್ಲಿ, ಮಿಸ್ ಕೋಸ್ಟಲ್ ಅಂತ. ಐ ಥಿಂಕ್ ಸದರ್ನ್ ಕೋಸ್ಟ್ ಅನ್ಸುತ್ತೆ, ಕೇರಳ ಅವರೆಲ್ಲರೂ ದೇ ಹ್ಯಾಡ್ ಟೇಕನ್ ಪಾರ್ಟ್ ಐ ಥಿಂಕ್, ಆರ್ ಇಟ್ಸ್ ವಾಸ್ ಫಾರ್ ಉಡುಪಿ ಮಂಗಳೂರು ಆ ಥರದ್ದೇನೋ ಮಿಸ್ ಕೋಸ್ಟಲ್ ಅಂತ ಅವ್ನು ಮಾಡಿದ್ರು. ಸೊ ಐ ಹ್ಯಾಡ್ ಟೇಕನ್ ಪಾರ್ಟ್ ಇನ್ ಮಿಸ್ ಕೋಸ್ಟಲ್. ದೆನ್ ಹ್ಯಾಡ್ ಮೇಡ್ ಟು ಮೆನಿ ಫ್ರೆಂಡ್ಸ್. ನಂಗೆ ತುಂಬ ಜನ, ನಾನು ಇದ್ದೇ ದಾವಣಗೆರೆಲಾದರೂ, ಬಟ್ ನಂಗೆ ತುಂಬ ಜನ ಸೌತ್ ಕೆನರಾದಲ್ಲಿ ಫ್ರೆಂಡ್ಸ್ ಯಾವಾಗಲೂ ಇದ್ದಾರೆ. ಅದರಲ್ಲಿ ಅವನು ಡಾನ್ಸರ್ ಇದ್ದ, ಅವನು ಹುಡುಗ ಡಾನ್ಸ್ ಮಾಡ್ತಾಯಿದ್ದ, ಆಯಿತಾ. ಅವನು ಯಾವಾಗಲೂ ನಮ್ಮ ಮನೆಗೆಲ್ಲ ಬರೋದು ದಾವಣಗೆರೆಗೆ, ಹಿ ಯೂಸ್ ಟು ಕಮ್ ಆ್ಯಂಡ್ ಮೀಟ್ ಮೀ, ಉಳ್ಕೊಳ್ಳೋದು ಹಾಗೆಲ್ಲ ಇರ್ತಾಯಿತ್ತು. ಮತ್ತು ನನ್ನ ಮಾಮನ ಮದುವೆಗೆ ಬೇರೆ ಹೋಗಿದ್ವಿ ನಾವಲ್ಲಿ ಹೊಸಬೆಟ್ಟಲ್ಲಿ. ಅಲ್ಲಿ ಹೋದಾಗ ಇವರು ಕೃಷ್ಣ ಪೌಪೂರ್ ಬಂದಿದ್ದರು, ನಿರ್ದೇಶಕರು. ಅಲ್ಲಿ ಇವನು ಬಂದಿದ್ದೆ, ಯಾಕಂದ್ರೆ ನನ್ನ ಫ್ರೆಂಡ್ ಇದ್ದಲ್ಲ, ನಾನು ಕರೆದಿದ್ದೆ ಅವನು. ಆಮೇಲೆ ದೆನ್ ಹೀ ಆಸ್ಟ್ ಹಿಮ್, ನಿಂಗೆ ಅವಳು ಗೊತ್ತಿದ್ದಾಳ ಯಾರದು ಅಂತೆಲ್ಲ ಹೇಳಿ. ಆಮೇಲೆ ಅವನು ಹೇಳಿಯಾನೆ. ಹಾಗೆ ಹಿ ಕೇಮ್ ಹೋಮ್, ಮನೆಗೆ ಬಂದುಬಿಟ್ಟು ಕೇಳಿದ್ರು. ನಾನು ಹೇಳಿದೆ, ನಮ್ಮ ಮನೇಲಿ ತುಳು ಮಾತಾಡಲ್ಲ, ದೋ ವಿ ಆರ್ ತುಳು ಸ್ಪೀಕಿಂಗ್ ಪೀಪಲ್, ಆದರೆ ನಮ್ಮ ಮನೇಲಿ ತುಳು ಮಾತಾಡಲ್ಲ, ನಾವು ಕನ್ನಡನೇ ಮಾತಾಡೋರು. ಹಾಗಾಗಿ ನಾನು ತುಳು ಅಷ್ಟು ಬರಲ್ಲ, ನನಗೆ ಚೂಚೂರೇ ಬರೋದು, ನಂಗೆ ಆಗಲ್ಲ ನನಗೆ ತುಳು ಎಲ್ಲ ಮಾಡಲಿಕ್ಕೆ. ಮತ್ತು ನನಗೇನು ಸಿನಿಮಾ ಮಾಡಬೇಕಂತ ಏನಿಲ್ಲ. ನೆವರ್ ಐ ಥಾಟ್ ಐ ವಾಸ್ ಮೇಡ್ ಫಾರ್ ಅ ಸಿನಿಮಾ ಅಥವಾ ಐ ವಾಸ್ ಮೆಂಟ್ ಟು ಬಿ ಅನ್ ಆ್ಯಕ್ಟರ್ ಅಂತ ನನಗೆ ಅನಿಸ್ಲೂ ಇಲ್ಲ. ನಾನು ಡಾನ್ಸೇ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದವಳು, ಅಥವಾ ಅದೇ ಪೊಲೀಸ್ ಸರ್ವಿಸ್ ಅಥವಾ ಹಂಗಿರ್ಬೇಕಂತ ಇತ್ತು, ತುಂಬ ಆರ್ಮಿಲಿ ಇರಬೇಕಂತ ಇತ್ತು. ಹಾಗಾಗಿ ನನಗೇನು ಆ ಥರದ್ದಿರಲಿಲ್ಲ. ಆಮೇಲೆ ಒಂದೇ ಸಿನಿಮಾ ಅಲ್ವಾ ಅಂತ ಬಿಡಿದ್ದಟ್. ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅಂದರೆ ಅರ್ಥ ಎಲ್ಲ ಚೆನ್ನಾಗಿ ಆಗ್ತಿತ್ತು ತುಳು, ಮಾತಾಡ್ಲಿಕ್ಕೆ ಮಾತ್ರ ಉದ್ದುದ್ದ ಡೈಲಾಗ್ ಎಲ್ಲ ಹೇಳುವಾಗ ಸ್ವಲ್ಪ ಕಷ್ಟ ಅಂತ ಆಗ್ತಿತ್ತು. ಬಟ್ ಐ ಲಾಟ್ ಬಿಕಾಸ್ ಐ ಹ್ಯಾಡ್ ಟು ಫ್ರೆಂಡ್ಸ್ ಆ್ಯಂಡ್ ಎವ್ರಿವನ್ ಮ್ಯಾಂಗ್ಳೂರಿಯನ್. ಈಗ ನಿಮಗೆ ಒಂದು ಪಾತ್ರ ಸಿಕ್ಕಿದ್ರೆ ಮೂವಿಯಲ್ಲಿ, ಅದಕ್ಕೆ ಹೇಗೆ ಪ್ರಿಪೇರ್ ಆಗ್ತೀರಾ? ಅಂದರೆ ಹೋಮ್ವರ್ಕಲ್ಲ, ಯಾಕಂದರೆ ನಂಬರ್ 1 ಮೂವಿ ಭಾವನಾಗೂ ಮತ್ತು ನೀವು ಮೂಡಿದ ಮಲ್ಲಿಗೆ ಪೋಲರೈಸ್ಡ್ ಕ್ಯಾರೆಕ್ಟರ್, ಅಷ್ಟು ಪರ್ಫೆಕ್ಟಾಗಿ ಹೌ ಡು ಯು ವರ್ಕ್ ಆನ್ ಯುವರ್ ಕ್ಯಾರೆಕ್ಟರ್ಸ್? ಆಗೆಲ್ಲ ಹೆಂಗೆ ಮಾಡ್ತಿದ್ದೆ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಈಗ ಆಲ್ಮೋಸ್ಟ್ ನಾನು ಚಂದ್ರಮುಖಿ, ಪ್ರಾಣಸಖಿ ಎಲ್ಲ ಆದಮೇಲೆ ದೆನ್ ಐ ಥಾಟ್ ಇದೇ ನನ್ನ ಪ್ರೊಫೆಷನ್, ಇದೇ ನನ್ನ ವೃತ್ತಿ ಇನ್ನು ಜೀವನದುದ್ದಕ್ಕೂ. ಅಂದರೆ ನಾನು ಕಲಾವಿದೆಯಾಗೇ ನಾನಿನ್ನು ಜೀವನ ನಡೆಸಬೇಕು ಮತ್ತು ನಾನು ಬದುಕಬೇಕು ಅಂತ ನಾನು ಆಗಿಂದ ನಿರ್ಧಾರ ಮಾಡಿದ್ದು. ಯಾವುದಾದ್ರೂ ಒಂದು ಸಿನಿಮಾ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ ಚೇಂಜ್ಡ್ ಫ್ರಮ್, ಅಫ್ಕೋರ್ಸ್ ಭಾಗೀರಥಿಲೆಲ್ಲ ಇಟ್ ವಾಸ್ ಮೋರ್ ಎವಿಡೆಂಟ್.
ಯಾವಾಗ್ಲೂ ಚಂದ್ರಮುಖಿ, ಪ್ರಾಣಸಖಿ ಯಾವುದೇ ಸಿನಿಮಾ ಮಾಡಿದ್ರು ವಿಯರ್ಡ್ ಅನ್ನಿಸ್ಬೋದು, ಬಟ್ ನಾನು ಒಂದು ಫೋನ್ ಕಾಲ್ ಮನೆಯಿಂದನೂ ತೊಗೊಳಲ್ಲ. ಆಮೇಲೆ ಮನೆಯಲ್ಲೂ ಸಹ ಸ್ಟ್ರಿಕ್ಟಾಗೆ ನಾನು ಹೇಳಿರ್ತಾ ಇದ್ದೆ ಯಾವಾಗಲೂ ಸಹ. ಬರೀ ಊಟ ಆಯಿತಾ ತಿಂಡಿ ಆಯಿತಾ ಅಂತ ಅಷ್ಟೇ ಕೇಳಬೇಕು ಅವರು. ಅಲ್ಲೇನೋ ಮನೇಲಿ ಕತೆ ಹೇಳೋದು, ಮನೇಲಿ ಇನ್ನೇನೋ ಆಯ್ತು ಅನ್ನೋದು, ಯಾರ್ದೋ ರಿಲೇಷನ್ದು ಇನ್ನೇನೋ ಆಯಿತು, ನೋ ಸಚ್ ಥಿಂಗ್. ಅಥವಾ ನನ್ನ ತಮ್ಮಂದೇನೋ ಆಯಿತು, ತಂಗಿದೇನಾಯಿತು, ಮನೇಲಿ ಏನೇನೋ ಕಷ್ಟ ಇರಬಹುದು, ಸಮಥಿಂಗ್. ದೇ ಆರ್ ನಾಟ್ ಸಪೋಸ್ ಟು ಡಿಸ್ಕಸ್ ಎನಿಥಿಂಗ್ ಡ್ಯೂರಿಂಗ್ ಮೈ ಶೂಟ್ ಅನ್ಲೆಸ್ ಐ ಕಮ್ ಬ್ಯಾಕ್ ಹೋಮ್. ಅಲ್ಲಿವರೆಗೆ ಮಾತಾಡೋ ಹಾಗೆ ಇಲ್ಲ. ಮತ್ತು ಫೋನ್ ಕಾಲ್ ಅಂತೂ ನಾನು ತೆಗ್ಯೋದೇ ಇಲ್ಲ, ಅಟೆಂಡೇ ಮಾಡಲ್ಲ ನಾನು ಶೂಟಿಂಗ್ ಸಮಯದಲ್ಲಿ. ಅದು ಬರ್ತಾ 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 ಆಲ್ಮೋಸ್ಟ್ ನಾನು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈಗ ಭಾಗೀರಥಿ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ವಾರ, ಆಲ್ಮೋಸ್ಟ್ 10 ದಿನ, ಒಂದು ವಾರಕ್ಕೂ ಮುಂಚೆ ನಾನು ನಗೋದೆಲ್ಲ ನಿಲ್ಲಿಸೇ ಬಿಟ್ಟಿದೆ ಅದು. I stop everything. Normally I don't touch anybody. I don't want to be touched by anybody, any cinema that I do. Yakandre my body, my senses should be very alert, and my muscle should be really ಸುಮ್ಮನೆ ತುಂಬ ನಗೋದು, ತುಂಬ ಹೀಗೆಲ್ಲ ಮಾಡೋದು, ಹಾ 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 ಅನ್ನೋದು, ಹೂ 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 ಅನ್ನೋದು, ಕೈ ಮೈ ಮೇಲೆಲ್ಲ ಹಾಕೊಂಡು ಕೂತ್ಕೊಳ್ಳೋದು. ಐ ಡೋಂಟ್ ಡೂ ಆಲ್ ದ್ಯಾಟ್. ಐ ಕೀಪ್ ಅವೇ ಫ್ರಮ್ ಎವ್ರಿಥಿಂಗ್. ನಾರ್ಮಲಿ ಐ ಡೋಂಟ್ ಟಚ್ ಪೀಪಲ್ ಎಟ್ ಆಲ್. ಐ ಡೋಂಟ್ ಲೈಕ್ ಟು ಬಿ ಟಚ್. ನಂಗೆ ಇಷ್ಟ ಆಗಲ್ಲ ಯಾರು ಬಂದು ಹಿಡ್ಕೊಂಡು ಹೀಗೆಲ್ಲ ಕೂತ್ಕೊಳ್ಳೋದು. ಐ ಡೋಂಟ್ ಡೂ ದ್ಯಾಟ್. ಐ ಥಿಂಕ್ ಇಟ್ಸ್ ವಿತ್ ಮೋಸ್ಟ್ ಆಫ್ ದ ಪೀಪಲ್ ಅನ್ಸುತ್ತೆ, ಪ್ರೊಫೆಷನಲ್ ಆರ್ಟಿಸ್ಟ್, ದೇ ಡೋಂಟ್ ಡೂ ಸಚ್ ಥಿಂಗ್ಸ್. ಯಾಕಂದರೆ ನನ್ನ ಸ್ಕಿನ್ನಿಗೆ ಸ್ಪರ್ಶ ಚೆನ್ನಾಗಿ ಗೊತ್ತಾಗಬೇಕು. ಆಮೇಲೆ ನನ್ನ ಮಸಲೆಲ್ಲ ನಾನು ಹೇಳಿದ ಮಾತನ್ನು ಕೇಳಬೇಕು, ನನ್ನ ಕಣ್ಣು ಕೇಳಬೇಕು, ಎಲ್ಲದೂ ಕೇಳಬೇಕು ಅಂತ ಹೇಳಿದಾಗ ನಾವು ಹೆಂಗೆಂಗೋ ಹಿಂಗೆ ಕೂತ್ಕೊಳ್ಳೋದು, ಹೀಗೆಲ್ಲ ಕೂತ್ಕೊಳ್ಳೋದು, ಡೀಲವಾಗಿರೋದು, ಯಾರ್ದೋ ಮೈ ಮೇಲೆ ಬಿತ್ಕೊಳ್ಳೋದು, ಹೆಂಗೆಂಗೋ ಮಾತಾಡೋದು, ಜೋರಾಗಿ ನಗೋದು, ಆಮೇಲೆ ಯು ಕೀಪ್ ಆನ್ ಎಕ್ಸ್ಪ್ಯಾಂಡಿಂಗ್ ಯುವರ್ ಫೇಸ್ ಅನ್ನೆಸೆಸರಿಲಿ. ಅದೆಲ್ಲ ನಾನು ಮಾಡಲ್ಲ. ನನಗೆ ಗೊತ್ತಿರೋ ಪ್ರಕಾರ ವಿನಯಾ ಪ್ರಸಾದ್ ಮ್ಯಾಮ್, ಈವನ್ ಇಫ್ ಯು ಟಾಕ್ ಟು ಹರ್, ಶಿ ವಿಲ್ ಸೇ ದ ಸೇಮ್ ಥಿಂಗ್. ಆಲ್ಮೋಸ್ಟ್ ನಾನು ಅವರೆಲ್ಲ ಐ ಥಿಂಕ್ ವಿ ಫಾಲ್ ಇನ್ ಟು ದ ಸೇಮ್ ವಿತ್ ಅನ್ಸುತ್ತೆ, ಡಿಸಿಪ್ಲಿನರಿ ಮ್ಯಾನರ್. ಆ್ಯಂಡ್ ಟೈಮಿಂಗ್ ಇದರಲ್ಲಿ ಐ ಥಿಂಕ್ ಶಿ ವಿಲ್ ಸ್ಟ್ಯಾಂಡ್ ಟಾಪ್ 1. ನಾವು ಆಪ್ತರಕ್ಷಕ ಶೂಟಿಂಗ್ ಮಾಡಬೇಕಾದ್ರೆ ಕಾಂಪಿಟೇಷನ್ ಇರ್ತಾಯಿತ್ತು ನಮಗೆ. ಯಾರು ಕರೆಕ್ಟಾಗಿ ಆ ಹೋಟೆಲಲ್ಲಿ ಕೆಳಗಡೆ ಇದರಲ್ಲಿ ರಿಸೆಪ್ಷನಲ್ಲಿ ಒಂದು ದೊಡ್ಡ ಗಡಿಯಾರ ಹಾಕಿಟ್ಟಿದ್ದಾರೆ, ಕ್ಲಾಕ್ ಆಯಿತಾ. ಅವ್ರು ಫಸ್ಟ್ ಹೋಗ್ತಾರೆ, ನಾನೇ ಸ್ವಲ್ಪ ಲೇಟ್ ಹೋಗ್ತಾ ಇದ್ದಿದ್ದು, 5 ನಿಮಿಷ ಲೇಟ್ ಆಗ್ತಾಯಿತ್ತು. ಮ್ಯಾಮ್ ಅಕ್ಯುರೇಟಾಗಿ ಹೋಗ್ತಾರೆ ಟೈಮಿಂಗ್. ಅವ್ರು ಕರೆಕ್ಟಾಗಿ ಇಳಿಯೋಕ್ಕೂ ಆ ಗಡಿಯಾರ ನೋಡಿದ್ರೆ ಎಕ್ಸಾಕ್ಟ್ ಟೈಮ್ ಇರ್ತಾಯಿತ್ತು. ಸೊ ಶಿ ಇಸ್ ದಟ್ ಪರ್ಫೆಕ್ಟ್. ಐ ಥಿಂಕ್ ಶಿ ವಿಲ್ ಸ್ಟ್ಯಾಂಡ್ ಫಸ್ಟ್ ದೇರ್. ಸೊ ಶೂಟಿಂಗ್ ಮಾಡುವಾಗ ಆದಷ್ಟು ಮೈಂಡ್ ಫ್ರೀ ಇರಲಿ ಅಂತ ಪ್ರಿಫರ್? ಖಂಡಿತವಾಗ್ಲೂ ಫ್ರೀ ಅಲ್ಲ, ಎಂಟಿ. ನೋ, ಐ ವುಡ್ ಸೇ ಇಟ್ ಹ್ಯಾಸ್ ಟು ಬಿ ಎಂಟಿ. ಬಟ್ ಆಡ್ರಿ ಇವರು ಯಾರದು, ಆಡ್ರಿ ಹೆಬ್ಬನ್ನಲ್ಲ, ಇನ್ನೊಬ್ರು ಯಾರೋ, he doesn't believe in that. He keeps his mind very active. But I keep it very completely khali. You have to keep your mind, tale, mansu ಖಾಲಿ ಇರಬೇಕು. ಖಾಲಿ ಇದ್ದರೆ ಮಾತ್ರ ನಾವಲ್ಲಿ ಏನು ನಿರ್ದೇಶಕರು ಏನು ಹೇಳ್ತಿದ್ದಾರೆ, ಅವರ ಮೂಲಕ ಅವ್ರು ನಮ್ಗೆ ನಾವೇನನ್ನು ಹೇಳಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ, ದೆನ್ ಹಿಸ್ ಲ್ಯಾಂಗ್ವೇಜ್ ಕ್ಯಾನ್ ಕನ್ವರ್ಟ್ ದ್ಯಾಟ್ ಇಂಟು, ಥ್ರೂ ಮೀ ಹಿಸ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ದ ಪೀಪಲ್. ಇಲ್ದಿದ್ರೆ ನಾನು ನನ್ನ ತಲೆನೇ ಉಪಯೋಗಿಸ್ತಾ ಇದ್ರೆ ನನಗನ್ಸಿದ್ದನ್ನೇ ನಾನು ಮಾಡ್ತೀನಿ. ಸೊ ಎಂಟಿನೆಸ್ ಇಸ್ ನಾಟ್ ಈಸಿ ಟು ಗೇನ್, ಐಮ್ ಶ್ಯೂರ್. ಡೆಫಿನೆಟ್ಲಿ ನಾಟ್. ಯು ಹ್ಯಾವ್ ಟು ವರ್ಕ್ ಅ ಲಾಟ್ ಆನ್ ಇಟ್. ಅದು ಒಂದೊಂದ್ಸತಿ ಹೆಂಗೆ ಅನ್ಸುತ್ತೆ ಅಂದರೆ ನಮಗೆ ಏನಪ್ಪ ಬುದ್ಧಿನೇ ಇಲ್ಲ ಅಂತ ಅನ್ಸೋಕ್ಕೂ ಶುರು ಆಗುತ್ತೆ. ಬಟ್ ಬುದ್ಧಿ ಇಲ್ಲದೇ ಇರೋರ ಥರನೇ ಹೋಗಬೇಕಲ್ಲಿ. ಯಾಕಂದರೆ ಯು ಹ್ಯಾವ್ ಟು ಬಿಕಮ್ ಅ ಚೈಲ್ಡ್, ಯು ಹ್ಯಾವ್ ಟು ಬಿಕಮ್ ಅ ಸ್ಟೂಡೆಂಟ್. ಐ ಕೆನಾಟ್ ಬಿ ಅ ಲರ್ನರ್. ನಾನು ಡಾಕ್ಟರೇ ಇರಲಿ, ಎಷ್ಟೋ ಜನ ಅದಕ್ಕೆ ಡಾಕ್ಟರ್ಸ್ ಇರಬಹುದು ಅಥವಾ ಎಂಜಿನಿಯರ್ ಪ್ರೊಫೆಷನ್ ಅವರೆಲ್ಲ ಬಂದಿದ್ದಾರೆ ತುಂಬ ಜನ ಆ್ಯಕ್ಟರ್ ಆಗೋಕ್ಕೆ. ನಾಟ್ ಎವ್ರಿ ಒನ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್. ಮೋರ್ ಯು ಸ್ಟಡಿ, ಇತ್ತೀಚೆಗೂ ಯಾರು ಹೇಳ್ಯಾರ ಅದನ್ನು, ಮೋರ್ ಯು ಸ್ಟಡಿ ಯು ಕಾನ್ ಬಿ ಗುಡ್ ಆ್ಯಕ್ಟರ್, good artist, because you start thinking. ಈಗ ಅದೇ ಪ್ರಾಬ್ಲಮ್ ಆಗ್ತಿದೆ ನಮಗೆ. ಹೊಸ ಬರ್ತಿರೋಂಥ ಡೈರೆಕ್ಟರ್ ಎಲ್ಲರೂ ಓವರ್ಲಿ ಎಕ್ಸ್ಪೋಸ್ಡ್, ಫಿಲ್ಮ್ ಸ್ಟಡೀಸ್ ಎಲ್ಲ ಮಾಡಿ ಬಂದಿರೋದು.
ಸ್ಟಡೀಸ್ ಮಾಡಿರೋ ತೊಂದರೆ ಇಲ್ಲ. ಸ್ಟಡೀಸ್ ಮಾಡಿ ನಾನು ಸ್ಟಡಿ ಮಾಡಿದ್ದೀನಿ ಅಂತ ಇರತ್ತಲ್ವಾ, ಅದು ಪ್ರಾಬ್ಲಮ್ ಆಗಿಬಿಡತ್ತೆ. ಆ ಸ್ಟಡಿ ಮಾಡಿದ್ದೀನಿ. ಇವಾಗ ಹೊಸ ಆ್ಯಡ್ ತುಂಬ ಚೆನ್ನಾಗಿದೆ ನೋಡಿ. ಐ ಥಿಂಕ್ ದಟ್ ಕ್ಯಾನ್ ಬಿ ಅ ಗುಡ್ ಮೆಸೇಜ್ ಫಾರ್ ಎವ್ರಿ ಒನ್. ಐಮ್ ಶ್ಯೂರ್. ಈಗ ಕ್ರಿಕೆಟ್ IPL ಹೊಸ ಮೆಸೇಜ್ ಏನು, हम लोग पहले जीते थे, वी हैड वन अर्लियर, अभी भूलना पड़ेगा कि हम लोगों ने जीता था. दैट इज़ द टैगलाइन. और दी सती नोडिल्वा ನೀವು ಆ್ಯಡ್ಸ್ ಈಗ, हमें भूलना पड़ेगा, फिर से हमें नया बन के जाना पड़ेगा, दैट वी आर अ फर्स्ट टाइमर ಅಂತ ಹೋಗಿ ನಾವು ಆಡಬೇಕೀಗ. ಅದು ಒಂದು ಆ್ಯಡ್ ಬರುತ್ತಲ್ಲ, ಒಬ್ಬ ಅವನು ದೊಡ್ಡ ಬಸ್ ತೊಗೊಂಡು ಬರ್ತಾರೆ, ಅವತ್ತಿಗೆ ಬಸ್ ಇರುತ್ತಲ್ವ ಅದು ದೊಡ್ಡ ಇದರಲ್ಲಿ, ಅದರಲ್ಲಿ ಏನದು ಇಂಡಿಯಾದಿ ಗಡ್ಡಿ ಜಿತಿ ಹುಯಿ ಗಡ್ಡಿ ಅಂತ ಪಂಜಾಬಿ ಇದರಲ್ಲಿ ಬರೆದಿರ್ತಾರೆ. ಅದಕ್ಕೆ ಉಸ್ಕೋ ಹಟ ಅಂತ ಇದು ಆ್ಯಡ್ ನೋಡಿಲ್ವಾ. ಸೊ ವಿ ಹ್ಯಾವ್ ಟು ಬಿಕಮ್ ಅ ಫ್ರೆಷರ್. ವಿ ಹ್ಯಾವ್ ಟು ಗೋ ಟು ದ ಫೀಲ್ಡ್, ಗ್ರೌಂಡಿಗೆ ಹೋಗ್ಬೇಕಾದ್ರೆ ನಾವು ಫ್ರೆಷರ್ ಅಂತ ಹೋಗಬೇಕೇ ವಿನಃ ನಾವು ಗೆದ್ದಿದ್ದೀವಿ ಅಂದ್ಕೊಂಡು ಹೋಗಬಾರ್ದು ಅಂತ. ಈ ಸತಿ ಅದೇ IPL ಅವ್ರದ್ದು ಆ್ಯಡ್ ನೋಡ್ತಾ ಇಲ್ವಾ ನೀವು? ಟ್ಯಾಗ್ಲೈನೇ ಅದು. ಯು ವಾಚ್ ಇಟ್, ಯು ವಾಚ್ ದಿ ಆ್ಯಡ್. ಇಟ್ಸ್ ವೆರಿ, ಐ ಡೋಂಟ್ ನೋ ವೈ ದೇ ಮಸ್ಟ್ ಹ್ಯಾವ್ ಡನ್ ದ್ಯಾಟ್, ಬಟ್ ಮೇ ಬಿ ದೇ ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್ ದಿ ಜನ್ರೇಷನ್ ಆಲ್ಸೋ. ಯಾಕಂದರೆ ಅಲ್ಲಂತೂ 100 ಜನ ಇರ್ತಾರೆ ಅದನ್ನು ಸ್ಟಡಿ ಮಾಡೋಕ್ಕೆ, ನಾನೊಬ್ಬಳೇ ಅಲ್ಲ. ಸೊ ಮೇ ಬಿ ದೇ ಮಸ್ಟ್ ಹ್ಯಾವ್ ದೇ ವಾಂಟ್ ಟು ಮೇಕ್ ದಿ ಯಂಗ್ಸ್ಟರ್ ಪ್ರಾಬಬ್ಲಿ ಮೋರ್ ಹಂಬಲ್ ಅಪ್ರೋಚ್ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಅ ವೆರಿ ಗುಡ್ ಫಾರ್ ಫಸ್ಟ್ ಟೈಮ್. ಇಲ್ದಿರ ಯಾವಾಗಲೂ ವಿ ಆರ್ ದಿ ಫೈಟರ್ಸ್, ವಾರಿಯರ್ಸ್, ಹಂಗೆ ಹಿಂಗೆ, ವಿ ಆರ್ ದಿ ವಿನ್ನರ್ಸ್ ಅಂತೆಲ್ಲ ಇರ್ತಿತ್ತಲ್ಲ. ಯು ಗೋ ಆ್ಯಂಡ್ ವಾಚ್, ದಿಸ್ ಇಸ್ ದಿ ಆ್ಯಡ್ ದಿಸ್ ಟೈಮ್. ಸೊ ಐ ಥಿಂಕ್ ಎವ್ರಿ ಟೈಮ್ ಇನ್ ಲೈಫ್ ವಾಟ್ ಎವರ್ ವಿ ಡೂ, ಎಷ್ಟೇ ಓದ್ಕೊಂಡು ಬಂದಿರಲಿ, ಎಷ್ಟೇ ತಿಳುವಳಿಕೆ ಇದ್ರೂ ಸ್ವಲ್ಪ ಅದನ್ನು ಮರೆಯುವಂತಹ ಆ ಕ್ಷಣಕ್ಕೆ ಮರೆತರೆ ಬೇರೆಯವ್ರನ್ನ ಕೇಳಿಸ್ಕೊಳ್ಬೋದು. ಮತ್ತು ಯು ಕ್ಯಾನ್ ಆಲ್ಸೋ ಆ್ಯಕ್ಟ್ ಅಕಾರ್ಡಿಂಗ್ಲಿ, ನಾಟ್ ಜಸ್ಟ್ ದಿ ಆ್ಯಕ್ಟಿಂಗ್, ಎನಿ ಆ್ಯಕ್ಷನ್ಸ್ ಆ್ಯಸ್ ಸಚ್. ಈಗ ನಿಮ್ಮದು ಕೆಲವೊಂದು ಪಿಕ್ಚರಲ್ಲಿ ಆ್ಯಕ್ಟ್ರೆಸ್ ಇರ್ತಾರೆ. ಹೌ ಡಿಡ್ ಇಟ್ ವರ್ಕ್ ಫಾರ್ ಯು? ಇಲ್ಲ, ನಾನು ಆ್ಯಕ್ಟ್ರೆಸ್ ಜೊತೆ ಮಾಡಲ್ಲ ಅಂತ ಸುಮಾರು ವರ್ಷ ನಿಲ್ಲಿಸಿದ್ದೆ ನಾನು. ದೆನ್ ಯಾಕಂದರೆ ಐ ಡಿಡ್ ನಾಟ್ ಹ್ಯಾವ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ತಮಿಳ್ ಸಿನಿಮಾ ಮಾಡುವಾಗಲೂ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಆಮೇಲೆ ಏನೇನೋ ಮಾಡ್ತಾ ಇರ್ತಾರೆ. ಸಿ ಗರ್ಲ್ಸ್, ಹುಡುಗಿಯರ ನೇಚರ್ ಏನು ಇನ್ಸೆಕ್ಯೂರಿಟಿ. ಅದು ನಮಗೆಲ್ಲ ಕಡೆ ಪ್ರತಿ ಹಂತದಲ್ಲೂ ನಮ್ಗೆ ಇನ್ಸೆಕ್ಯೂರಿಟಿ ಒಂದು ಕಾಡ್ತಾ ಇರುತ್ತೆ. ಐ ಥಿಂಕ್ ಅದು ಶಾಪನೋ ವರನೋ ಗೊತ್ತಿಲ್ಲ. ಮೇ ಬಿ ಅದಕ್ಕೆ ವರನೂ ಅಂತ ಹೇಳ್ಬೋದು, ಯಾಕಂದರೆ ಶಿ ವಿಲ್ ಡೂ ಬೆಟರ್ ಆ್ಯಂಡ್ ಬೆಟರ್ ಪ್ರಾಬಬ್ಲಿ. ಬಟ್ ಶಾಪನೂ ಆಗುತ್ತೆ ಬಿಕಾಸ್ ಶಿ ಆಲ್ವೇಸ್ ವಾಂಟ್ಸ್ ಟು ಪುಟ್ ಅನ್ ಅದರ್ ಗರ್ಲ್ ಡೌನ್, ವೇರ್ ಇಟ್ ಶುಡ್ ಬಿ ದಿ ಅದರ್ ವೇ. ಯುವರ್ ಕಾಂಪಿಟೇಷನ್ ಶುಡ್ ಬಿ ವಿತ್ ಎ ಮ್ಯಾನ್, ಒನ್ ಹೂ ಇಸ್ ಅ ಸ್ಟ್ರಾಂಗರ್ opponent, not with the other girl who is a weaker opponent just as you. But this is everywhere. ಬಟ್ ನನಗೂ ಅಷ್ಟೊಂದು, ನಮಗೂ ಇವಾಗ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮನ್ನು ಯಾರಾದರೂ ತುಂಬ ಚೆನ್ನಾಗಿ ನೋಡ್ಕೊಳ್ದೇ ಇದ್ದಾಗ ಆಮೇಲೆ ಅವರೇನೋ ಇನ್ಫ್ಲೂಯೆನ್ಸ್ ಮಾಡೋದು, ಡೈರೆಕ್ಟ್ರ್ ಹತ್ರ ಇನ್ನೇನೋ ಮಾಡೋದು, ಅದು ಐ ಫೌಂಡ್ ಇಟ್ ವೆರಿ ನ್ಯೂಸೆನ್ಸ್ ಅನಿಸ್ತೈತೆ. ಯಾಕಂದ್ರೆ ನನ್ನ ಕೆಲಸ ಅದಲ್ಲ. ನನ್ನ ಕೆಲಸ ನಂದು ಏನಿದೆ, ನನ್ನ ಪ್ಯಾಷನ್ ಇದು. ಕೆಲಸನೂ ಹೌದು, ನನ್ನ ಪ್ಯಾಷನ್ನು ಹೌದು, ವೃತ್ತಿನೂ ಹೌದು, ನನಗೆ ಹಣನೂ ಇದೆ ಕೊಡೋದು, ಎಲ್ಲದೂ ಸಹ ನಾನು. ಸೊ ಐ ಆಮ್ ನಾಟ್ ಇನ್ ಟು ದಿಸ್ ಕೈಂಡ್ ಆಫ್ ನ್ಯೂಸೆನ್ಸ್ ಆ್ಯಂಡ್ ಐ ಆಮ್ ನಾಟ್ ಹಿಯರ್ ಟು ಎನ್ಕರೇಜ್ ಸಚ್ ಥಿಂಗ್ ಆಲ್ಸೋ. ಆಮೇಲೆ ನಾನು 2 ಹೀರೋಯಿನ್ ಇದ್ದರೆ ಮಾಡೋದೇ ಇಲ್ಲ ಅಂತ ನಾನು ಶುರು ಮಾಡಿಕೊಂಡೆ. ಇತ್ತೀಚೆಗೂ ಆಗಿದೆ ನನಗೆ ಈ ಥರ ಎಲ್ಲ. ಬಟ್ ಲೇಟರ್ ಆನ್ ಐ ಡಿಸೈಡೆಡ್ ನಾನು ಹೀರೋಯಿನ್ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ, ಆಮೇಲೆ ಹೀರೋಯಿನಿಗೆ ಬರೋದು ಪಾತ್ರಗಳು ಒಂದೇ ಥರ ಇರುತ್ತೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ, ಏನೂ ಅದರಲ್ಲಿ ಬೇರೆ ಇರೋದೇ ಇಲ್ಲ, ಕ್ಯಾರೆಕ್ಟರೇ ಇರೋಲ್ಲ. ಆ್ಯಂಡ್ ನಾರ್ಮಲಿ ತೆಲುಗು ಸಿನಿಮಾನೇ ಮಾಡೋದೇ ಬಿಟ್ಬಿಟ್ಟೆ ನಾನು. ಅದಕ್ಕೇ ಯಾವಾಗ ನೋಡಿದ್ರು ಸ್ವಲ್ಪ ತೆಳ್ಳಗಿದ್ದಾಳೆ ಅಂದರೆ ಯು ಆರ್ ಆಲ್ವೇಸ್ ಬಿಹೈಂಡ್ ಅ ಹೀರೋ ಆ್ಯಂಡ್ ಹೀ ವಿಲ್ ಗೋ ಬಿಹೈಂಡ್ ಅ ಗರ್ಲ್ ಹೂಮ್ ಹೀ ಹ್ಯಾಸ್ ಲೈಕ್. ಆಮೇಲೆ ಶಿಲ್ ಟರ್ನ್ ಔಟ್ ಟು ಬಿ ಒನ್ ಡಮ್ ಗರ್ಲ್ ಆ್ಯಂಡ್ ಶಿಲ್ ಬಿ ಫೆಡೆಡ್ ಆಫ್, ಆ ಥರ ಇರುತ್ತೆ. ಸೊ ಐ ಸ್ಟಾಪ್ ಡೂಯಿಂಗ್ ಮೂವೀಸ್ ಅಟ್ ಆಲ್. ಆ ಥರದ್ದು ನಾನು ಪೂರ್ತಿ ಎಲ್ಲ ಭಾಷೆಯಲ್ಲೂ ನಾನು ಬಿಟ್ಟೆ. ಅದಾದಮೇಲೆ ಕನ್ನಡದಲ್ಲೇ ಮಾಡಬೇಕು ಅಂತ ನಾನು ಡಿಸೈಡೆಡ್. ಬಾಂಬೆಲಿ ಇರಬೇಕಾದ್ರೆ ಹಿಂದಿ ಅಥವಾ ಕನ್ನಡ ಮೇನ್ಲಿ ಮಾಡಬೇಕು ಅನ್ನುವಾಗ ದೆನ್ ಐ ಡಿಸೈಡೆಡ್ ಈವನ್ ಇಫ್ ಇಟ್ ಇಸ್ ಅ ಕ್ಯಾರೆಕ್ಟರ್ ವಿಚ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ರೋಲ್. ಇವಾಗ ಇಂತಿ ನಿನ್ನ ಪ್ರೀತಿಯ, ಐ ಆಮ್ ನಾಟ್ ಸಪೋಸಿಡ್ಲಿ ಟು ಬಿ ಅ ಹೀರೋಯಿನ್, ಐ ಆಮ್ ಅ ಕ್ಯಾರೆಕ್ಟರ್. But because of the performance and the way the character turns out, it turns out to be a main lead ಥರ ಕಾಣಿಸ್ತೀನಿ ಅಷ್ಟೇ ಸ್ಕ್ರೀನಲ್ಲಿ. ಇಲ್ದಿದ್ರೆ ನಾನು have played a character. Chingari have played a character. Ella cinema then I started to play character.
But otherwise, I still feel co-actors, women and men, I think the earlier generation people are very nice. Acceptance is more high than the new generation. So you've been very choosy. ಹೊಸಬ್ರ ಜೊತೆ ಯಾಕಂದರೆ ತುಂಬ ನೆಗ್ಲಿಜೆನ್ಸ್ ಇದೆ. ಆಮೇಲೆ ಹೊಸಬ್ರ ಜೊತೆ ಮಾಡ್ಲಿಕ್ಕೆ ನಮಗೆ ಭಯ ಯಾಕಾಗತ್ತಂದರೆ, ಈಗ ಮುಂಚಿನ ಥರ ಮುಂಚೆ ನಿರ್ದೇಶಕರು ಅಂದರೆ he would be a captain of the ship. See, if something goes wrong ಅಥವಾ ಸಡನ್ಲಿ ಯು ಫಾಲ್ ಸಿಕ್, ಏನೋ ಒಂದಾಗುತ್ತೆ, ಬೇರೆ ಊರಲ್ಲೆಲ್ಲ ಇರ್ತೀವಿ ಅಂದರೆ, ಆಮೇಲೆ ನನ್ನ ಜೊತೆ ಯಾವತ್ತೂ ನಮ್ಮಮ್ಮ ಯಾರೂ ಬರಲೇ ಇಲ್ಲ. ನಾನು ಫಸ್ಟ್ ಡೇ ಒನ್ನಿಂದ ನಾನು ಒಬ್ಬಳೇ ಹೋಗಿರೋಳು ಶೂಟಿಂಗಿಗೆ. ಫಸ್ಟ್ I think I'm the only one who has travelled alone all the time in my life. That in ಆ ಕಾಲದಲ್ಲಿ ಬ್ರೀಫ್. ಸೊ ಒಂದು ಹುಷಾರಿಲ್ಲ ಅಂತ ಹೇಳಿದ್ರು ಡೈರೆಕ್ಟರ್ ವುಡ್ ಟೇಕ್, ಅಂದರೆ ಅವರು ಜವಾಬ್ದಾರಿ ತೊಗೊಳ್ತಾರೆ, ನೋಡ್ಕೊಳ್ತಾರೆ. ಅಥವಾ ನನಗೆ ಪೇಮೆಂಟ್ ಬರಲಿಲ್ಲ ಅಂದರೂ ನಾನು ಡೈರೆಕ್ಟರ್ಗೆ ಹೇಳ್ಬೋದಾಗಿತ್ತು. ಬಟ್ ಈಗ ಡೈರೆಕ್ಟರ್ ಇಸ್ ಆಲ್ಸೋ, ಅವರಿಗೆ ಎಷ್ಟು ಇದೆ ಅವ್ರ ಜವಾಬ್ದಾರಿ, ಅವ್ರದ್ದು ಎಷ್ಟು ಹಣ ಕೊಡ್ತಿದ್ದಾರೆ ಅಷ್ಟಕ್ಕೆ ಅವ್ರು ಬರ್ತಿದ್ದಾರೆ. ಅವ್ರು ಯಾರು ಇವಾಗ ಆ ರೀತಿಯ ಪೂರ್ತಿ ನಿಟ್ಟಿನಲ್ಲಿ ಜವಾಬ್ದಾರಿ ತಗೊಂಡು ನಿರ್ವಹಿಸುವಂತಹ ಡೈರೆಕ್ಟರ್ನ ನಾವು ಇವತ್ತು ನೋಡ್ತಾ ಇಲ್ಲ. ವಿತ್ ದ ನ್ಯೂ ಜನರೇಷನ್ ಪೀಪಲ್ ವಿ ಆರ್ ನಾಟ್ ಸೀಯಿಂಗ್ ದಟ್. ಅಥವಾ ಸಂಬಡಿ ಹೂ ಕ್ಯಾನ್ ಫೈಟ್ ಫಾರ್ ಯು ಆರ್ ಸ್ಟ್ಯಾಂಡ್ ಫಾರ್ ಯು, ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಸೊ ಆಮೇಲೆ ಆಕ್ಸಿಡೆಂಟ್ಸ್, ಆಮೇಲೆ ಇನ್ನೊಂದು ಏನಂದರೆ ಈ ಲ್ಯಾಪ್ಟಾಪ್ ಒಂದು ರೀ, ಈ ಕಂಪ್ಯೂಟರ್ದು ಅಲ್ಲೇ ಎಡಿಟ್ ಮಾಡ್ತಾ ಇರ್ತಾರೆ, ಅದನ್ನು ತೋರಿಸ್ತಾ ಇರ್ತಾರೆ. ಆ್ಯಕ್ಟಿಂಗ್ ಬರ್ತಾ ಇರುತ್ತಲ್ವ ನಮಗೆ, ಬರ್ದೇ ಇದ್ರು ಏನಂತ, ಇಟ್ಸ್ ಓಕೆ. ಇಲ್ಲಿ ನೋಡಿ ಇಲ್ಲಿ ತಪ್ಪಾಗಿದೆ, ಅಲ್ಲಿ ತಪ್ಪಾಗಿದೆ, ಇಲ್ಲಿ ಕೂದಲು ಹಿಂಗೆ ಬಂದು, ವೈ ಆರ್ ಯು ಬಾದರ್ಡ್ ಮೋರ್ ಅಬೌಟ್ ಇಟ್? ಯು ಆರ್ ಸಪೋಸ್ ಟು ಅಬ್ಸರ್ವ್ ಮೀ ಆ್ಯಂಡ್ ಸೇ ದ್ಯಾಟ್. ಆ ಶಾರ್ಟ್ ನೋಡಿ ನಂಗೆ ಹೇಳೋದಲ್ಲ, ಆ ಶಾರ್ಟ್ ನೋಡಿ ಹೇಳಿದ್ರೆ ನಾನು ಒಂದು ರೆಕಾರ್ಡ್ ಮಾಡ್ಕೊಳ್ಬೋದಲ್ವಾ. ಆಮೇಲೆ ಶಾರ್ಟ್ ತೋರಿಸ್ತಾರೆ ಈ ಥರ ಆ್ಯಕ್ಟ್ ಮಾಡಿ ಅಂತ. ಆಮೇಲೆ ಅಂದರೆ ದಟ್ಸ್ ವಾಟ್ ದೇ ಆರ್ ಜಸ್ಟ್ ಲೂಸಿಂಗ್ ಔಟ್. ಐ ಡೋಂಟ್ ನೋ, ಮೇ ಬಿ ಇಟ್ಸ್ ಇದರ್ ಇಟ್ ಕ್ಯಾನ್ ಬಿ ಬೋತ್ ವೇಸ್. ಆ್ಯಕ್ಚುಲಿ ಈ ಜನ್ರೇಷನ್ ಬಗ್ಗೆ ನಾವು ತುಂಬ ಮಾತಾಡಬಹುದು ಈಗ. ಯಾಕಂದರೆ ಒಂದು ಅವರಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಇರಬಹುದು ತಮ್ಮೊಳಗೆ, ಅಥವಾ ಇನ್ನೊಬ್ಬರಿಗೆ ನಮಗೆ ಟೆಕ್ನಾಲಜಿ ಗೊತ್ತಿಲ್ಲ ಅನ್ನೋವಂಥದ್ದು ಇರಬಹುದೇನೋ, ಯಾವುದೋ ಒಂದು ಇದರಿಂದ. ಅಥವಾ ಮತ್ತು ಫಾಸ್ಟ್ ಕ್ವಿಕ್ ಇರಬೇಕು, ಯಾಕಂದರೆ ಪೇಷನ್ಸ್ ಇಲ್ಲ. ಕ್ವಿಕ್ ಅಂದರೆ ತಕ್ಷಣ ತಂದುಬಿಟ್ಟು ತೋರಿಸ್ಬಿಡ್ತಾರೆ ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾ. ವೈ ಯು ಆರ್ ಮೇಕಿಂಗ್ ಅ ಕನ್ನಡ ಸಿನಿಮಾ, ರೈಟ್? ನೀನು ಯಾಕೆ ಇಂಗ್ಲೀಷ್ ಸಿನಿಮಾ ತೋರಿಸ್ತೀಯ ನನಗೆ? ನೀನು ಮಾಡ್ತಿರೋದು ಕನ್ನಡ ಸಿನಿಮಾ. ನನ್ನ ಸ್ಕಿನ್ ಟೋನ್ ಏನು, ನಾನು ಯಾವ ಕ್ಯಾರೆಕ್ಟರು, ನಾನು ಉಟ್ಕೊಂಡಿರೋ ಬಟ್ಟೆ ಏನು, ಗೌನ್ ಹಾಕ್ಕೊಂಡು ಬಂದ ನಾನು? ಇಲ್ಲ ಅಲ್ಲ, ಐ ಆಮ್ ನಾಟ್ ಮೇಕಿಂಗ್ ಅ ಬಾಂಡ್ ಸಿನಿಮಾ ಹಿಯರ್. ಸೊ ವೈ ಆರ್ ಯು ಶೋಯಿಂಗ್ ಮೀ ದ್ಯಾಟ್? ಈ ಥರದ್ದೆಲ್ಲ ನ್ಯೂಸನ್ಸ್ ತುಂಬ ಇದೆ. ಆಮೇಲೆ ಸ್ಕ್ರಿಪ್ಟೆಲ್ಲ ಯಾರು ಡಿಸ್ಕಸ್ ಮಾಡಲ್ಲ. ಈಗ ಹೋದ ಕೂಡಲೇ ಡೈಲಾಗ್ ಶೀಟ್ ಕೊಟ್ಬಿಡ್ತಾರೆ, ಅಂದರೆ ನೋಬಡಿ ಈಸ್ ಟಾಕಿಂಗ್. ಇತ್ತೀಚೆಗೆ ನಾನು ಕೃಷ್ಣ ಪ್ರಣಯ ಸಖಿ ಅಂತ ಮಾಡಿದೆ. ಪಾಪ ಇಸ್ ಅ ನೈಸ್ ಗರ್ಲ್, ಹುಡುಗಿ, ಅಸಿಸ್ಟೆಂಟ್ ಡೈರೆಕ್ಟರ್. ಅವಳಿಗೆ ಹೇಳಿರೋ ಕೆಲಸ ಅವಳು ಮಾಡ್ತಾಳೆ ಅಚ್ಚುಕಟ್ಟೆ. ಬಟ್ ಇನ್ನು ಹೋಗ್ತಾ ಇದ್ದೀವಿ ಅಷ್ಟೇ. ಅವಳು ಒಂದು ಅಂದರೆ ಗ್ರೀಟ್ ಮಾಡಲೂ ಇಲ್ಲ ಸರಿಯಾಗಿ, ಹೇಗಿದ್ದೀರಾ ಅದೆಲ್ಲ ಕೇಳಿಲ್ಲ. ಅವಳಿಗೆ ಏನಂದರೆ ಅವಳ ಕೆಲಸದ ಬಗ್ಗೆನೇ ಅವಳಿಗೆ ಇದ್ದಿದೆಯಲ್ಲ, ಗಮನ ಇದೆಯಲ್ಲ. ಸ್ಕ್ರಿಪ್ಟ್ ಇಟ್ಟಿದೆ ಮೇಡಮ್, ಡೈಲಾಗ್ ಕಲ್ತ್ಕೊಂಡ್ಬಿಡಿ ಬಂದುಬಿಡಿ ಅಂತ ಹೇಳಿ. ಐ ಸೆಡ್ ಲುಕ್, ಐ ಆಮ್ ಅನ್ ಆರ್ಟಿಸ್ಟ್, ಐ ನೀಡ್ ಸಮ್ ಟೈಮ್, ಯು ಹ್ಯಾವ್ ಟು ಟಾಕ್ ಟು ಮೀ, ಐ ನೀಡ್ ಟು ಟಾಕ್. ಆಮೇಲೆ ಏನು ಡೈಲಾಗ್ ಕಲ್ತ್ಕೊಂಡು ಹೋಗ್ಬಿಟ್ರೆ ಆಗೋಗುತ್ತಾ? ಆ ಡೈಲಾಗ್ ಆ್ಯಕ್ಚುಲಿ ಅವ್ರ ಹೆಸರೇನು ಸತೀಶ್ ಅವರಲ್ವಾ, ಅದು ಕೃಷ್ಣ ಪ್ರಯಾಣಕ್ಕೆ. ಅವ್ರು ತೆಲುಗು ಅವರು, ಅವ್ರಿಗೆ ಬರೆಯೋಕ್ಕೆ ಬರಲ್ಲ ಕನ್ನಡದಲ್ಲಿ. ಆಮೇಲೆ ಎಷ್ಟೆಲ್ಲ ಅಲ್ಲಿ ನಾವು ಡೈಲಾಗು ಕನ್ನಡಕ್ಕೆ ನಾವು ಮಾಡ್ಕೊಳ್ಬೇಕು, ಸರಿಯಾಗಿ ಗ್ರಾಮರ್ ಮಾಡ್ಕೊಳ್ಬೇಕು. ಆಮೇಲೆ ನಾನು ಯಾವುದನ್ನು ನಾನು ಹೇಗೆ ಹೇಳಬಹುದು ಆ ಪಾತ್ರಕ್ಕೆ ಅಂತ ನಾನು ಯೋಚನೆ ಮಾಡಬೇಕು. ಅದಕ್ಕೆಲ್ಲ ಅವಕಾಶನೇ ಇಲ್ಲ ಇವಾಗ. ಅಂದರೆ ದೆನ್ ವಾಟ್ ಈಸ್ ದ ಪಾಯಿಂಟ್ ಮೀ ಗೋಯಿಂಗ್ ಆಸ್ ಅನ್ ಆರ್ಟಿಸ್ಟ್? ದೆನ್ ಐ ಬಿಕಮ್ ಅ ನ್ಯೂಸೆನ್ಸ್. ಸೊ ಇಟ್ ಬಿಕಮ್ಸ್ ಆಸ್ ಇಫ್ ಇವ್ರು ಬರ್ತಾರೆ, ಜಗಳ ಆಡ್ತಾರೆ, ಸಿಟ್ ಮಾಡ್ತಾರೆ, ಏನೋ ಒಂದು ಹೇಳ್ಬೋದು ಅನಿಸುತ್ತೆ. ಬಟ್ ದಟ್ಸ್ ನಾಟ್ ದ ವೇ ಇಟ್ ಈಸ್. ಯು ಆರ್ ಸಪೋಸ್ ಟು ಸಿಟ್, ಡೈರೆಕ್ಟರ್ ಸಪೋಸ್ ಟು ಸಿಟ್ ವಿತ್ ಆಲ್ ಆಫ್ ಯು, ಟಾಕ್. ಯಾವ ವ್ಯಾನಿಟಿ ವ್ಯಾನಲ್ಲಿ ಕೂರ್ತಾರೆ, ಯಾವ ಬ್ಯಾಗ್ ತೊಗೊಂಡು ಬರ್ತಾರೆ, ಲ್ಯೂ ವಿಟಾನ್ ಹಾಕೊಂಡು ಬರ್ತಾರಾ, ಏನು ಹಾಕೊಂಡು ಬರ್ತಾರೆ, ಎವ್ರಿಬಡಿ ಈಸ್ ಓನ್ಲಿ ಬಾದರ್ಡ್ ಅಬೌಟ್ ಇಟ್. ಐ ಹ್ಯಾವ್ ನಾಟ್ ಗ್ರೋನ್ ಅಪ್ ಲೈಕ್ ದಿಸ್ ಇನ್ ದ ಸಿನಿಮಾ ಇಂಡಸ್ಟ್ರಿ. I have worked with Bargur sir, I have worked with P. Sheshadri, I have worked with eminent people, Rajkumar Santoshi ji. No one has done this. Everybody, whether it is Amit ji irli, Rajkumar Santoshi avaru, yare irli, he will sit, talk. Adu one sati helala gotta avaru, he keeps on telling you.
ಆಮೇಲೆ ಅವ್ರು ಆಡಿಷನ್ನೇ ಮಾಡಲ್ಲ ರಾಜ್ಕುಮಾರ್ ಸಂತೋಷಿ. ನಾನು ಬಾಂಬೆಲಿರುವಾಗ ಐ ವಾಸ್ ಅಗೇನ್ಸ್ಟ್ ಆಡಿಷನ್. ಯಾಕಂದ್ರೆ ನಂಗೆ ಆಡಿಷನಲ್ಲಿ ನನಗೆ ಅವ್ರು ಕೊಡೋ ಲೈನ್ ಅಷ್ಟೇ ಅವ್ರ ಥರನೇ ಹೇಳಬೇಕು, ಎಕ್ಸ್ಪ್ರೆಷನ್ ಕೊಡಬೇಕು. ನನಗೆ ಯಾವಾಗಲೂ ಸೂಟಬಲ್ ಆಗಲಿಲ್ಲ. 1-2 ಆಡಿಷನ್ಗೆ ಹೋಗಿದ್ದೆ. ದೆನ್ ಐ ಸ್ಟಾಪ್ಡ್. ವಿತೌಟ್ ಆಡಿಷನ್ ಮಾಡಿದ್ದು ನಾನು ರಾಜ್ಕುಮಾರ್ ಸಂತೋಷಿ ಅವ್ರ ಸಿನಿಮಾನೇ. ಹಿ ಡಸಂಟ್ ಡೂ ಆಡಿಷನ್. ಬರೀ ಕರೀತಾರೆ, ಮಾತಾಡಿಸ್ತಾ ಇರ್ತಾರೆ, ಹೆಂಗೆ ಮಾತಾಡ್ತಾರೆ, ಆ್ಯಟಿಟ್ಯೂಡ್ ಏನು, ಇವಳ ಬುದ್ಧಿ ಏನು, ಗುಣ ಏನು, ಅವಳ ಎಮೋಷನ್ಸ್ ಹೇಗೆ ಬರಬಹುದು, ದೆನ್ ಹಿ ವಿಲ್ ಗಿವ್ ಯು ಅ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ನಿಂಗೆ ಚೆನ್ನಾಗಿರುತ್ತೆ, ಇದನ್ನು ಮಾಡು ಅಂತ. ಈ ಥರ ಒಂದು ಡಿಸ್ಕಷನ್ ಮಾಡೋದು ಏನೂ ಇಲ್ಲ. ಅಸಿಸ್ಟೆಂಟ್ ಬರ್ತಾರೆ, ಪೇಪರ್ ಕೊಡ್ತಾರೆ, ಡೈಲಾಗ್ ಶೀಟು ಎಲ್ಲದೂ ಹೆಂಗಂದು ಪ್ರಿಂಟೌಟು. ಮುಂಚೆ ಆದರೆ ಬರೀಬೇಕಿತ್ತು, ಅದಕ್ಕೆ ಒಂದೇ ಕಾಪಿ ಇರ್ತಾಯಿತ್ತು. ಈಗ 100 ಪ್ರಿಂಟ್ ತೆಗಿಬಹುದು. ಯು ಟೇಕ್ ಆ್ಯಸ್ ಮೆನಿ ಪ್ರಿಂಟ್ಸ್. ಸೊ ಟೆಕ್ನಾಲಜಿ ಅಂತ ಹೇಳಿದ್ರೆ ಆ ಥರದ್ದಲ್ಲ. ಬೇಸಿಕಲಿ ಆರ್ಟಿಸ್ಟ್ ಆಗಬೇಕಂತ ಹೇಳಿದ್ರೆ ಒಂದು ಬಾಂಧವ್ಯ ಬರಬೇಕಲ್ವಾ, ಬಾಂಧವ್ಯ ಬೆಳಿಬೇಕು. ಆಬ್ವಿಯಸ್ಲಿ ಆ ಬಾಂಧವ್ಯ ಇಲ್ಲ ಅಂದಾಗ ಯು ವಿಲ್ ಸಿ KGF ಓನ್ಲಿ. ಅಂದರೆ ದಿಸ್ ಕೈಂಡ್ ಆಫ್ ಮೂವೀಸ್, ಐ ಆಮ್ ನಾಟ್ ಸೇಯಿಂಗ್ ದೇ ಬ್ಯಾಡ್. ಅದಕ್ಕೆ ಬೇಕಾಗಿಲ್ಲ ಆ ಥರ ಭಾವನೆಗಳು. ಯು ಡೋಂಟ್ ನೀಡ್ ಎಮೋಷನ್ಸ್. ಶಾರ್ಟ್ಸ್ ಅಲ್ಲಿ ಎಮೋಷನ್ಸ್ ಇಲ್ಲದೆ ಇರೋ ತನ್ನ ಎಲ್ಲ ಕ್ಯಾರೆಕ್ಟರ್ ಇರೋದು. ಎಮೋಷನ್ಸ್ ಇರೋ ಕ್ಯಾರೆಕ್ಟರ್ ಇಲ್ವಲ್ಲ. ನಾನು ಯಾವುದೋ ಒಂದು ಕುಟುಂಬ ತೋರಿಸ್ಬೇಕು, ಕುಟುಂಬದಲ್ಲಿ ಆಗ್ತಿರೋಂತಹ ಅಕ್ಕ ತಂಗಿ ಮಧ್ಯೆ ಆಗ್ತಿರೋಂತಹ ಭಿನ್ನವಾದಂಥ ಭಾವನೆಗಳನ್ನ ತೋರಿಸ್ಬೇಕಂದ್ರೆ ಅಲ್ಲಿ ಭಾವನೆ ವ್ಯಕ್ತ ಆಗಬೇಕಲ್ವಾ. ದೆನ್ ಐ ಹ್ಯಾವ್ ಟು ಫೀಲ್ ಪ್ರೇಮ ಆಸ್ ಮೈ ಸಿಸ್ಟರ್ ಓನ್ಲಿ, ರೈಟ್? ಚಂದ್ರಮುಖಿ ಪ್ರಾಣ ಸಖಿಲಿ ಓನ್ಲಿ ದೆನ್ ಇಟ್ ಕ್ಯಾನ್ ಕಮ್ ಔಟ್ ಈವನ್ ಫಾರ್ ಹರ್, ರೈಟ್? ಶಿ ಫೆಲ್ ದ ಸೇಮ್. ಇವಾಗ ನೀವು ಅವ್ರನ್ನೂ ಬೇಕಾದ್ರೆ ನಮ್ಮನ್ನೆಲ್ಲ ಜೊತೆಲಿ ಕೂತ್ಕೊಂಡು ಮಾತಾಡಿ, ವಿ ಆಲ್ ಸಿ ದ ಸೇಮ್ ಥಿಂಗ್. ಆ್ಯಂಡ್ ಶಿ ವಾಸ್ ಅ ಬಿಗ್ ಸ್ಟಾರ್. ನಾನು ಚಂದ್ರಮುಖಿ ಪ್ರಾಣ ಸಖಿ ಮಾಡಬೇಕಾದ್ರೆ ಅವ್ರು ಏನೇ ಇರಲಿ ಅವರವರ ಗೌರವವನ್ನು ನಾವು ಎಲ್ಲರೂ ಕಾಪಾಡ್ಕೊಂಡು ಬಂದಿದ್ದೀವಿ. ಬಟ್ ವೆನ್ ಇಟ್ ಕೇಮ್ ಟು ಸೆಟ್, ಆ ಸೆಟ್ಟಲ್ಲಿ ನಾವು ಏನೋ ಒಂದು ದೃಶ್ಯನ ನಾವು ಸನ್ನಿವೇಶ ಇದೆ, ಆ ಸನ್ನಿವೇಶಕ್ಕೆ ನಾವು ಸರಿಯಾಗಿ ಪಾತ್ರ ನಿರ್ವಹಿಸಬೇಕು ಅಂತ ಬಂದಾಗ ಎವ್ರಿಬಡಿ ಈಸ್ ಓನ್ಲಿ ಥಿಂಕಿಂಗ್ ಹೂ ಇಸ್ ಡೂಯಿಂಗ್ ದ ಬೆಸ್ಟ್ ಆ್ಯಂಡ್ ವಾಟ್ ಬೆಸ್ಟ್ ದಟ್ ದೇ ಕ್ಯಾನ್ ಗಿವ್ ಆ್ಯಂಡ್ ಡೂ. ಅಷ್ಟೇ ಇರೋದಲ್ಲಿ ಕಂಪ್ಲೀಟ್ಲಿ ಇನ್ ಟು ದ ಕ್ಯಾರೆಕ್ಟರ್ ಅಷ್ಟೇ. ನೋ ಬಡಿ ಇಸ್ ಟಾಕಿಂಗ್ ಅಬೌಟ್ ಎನಿಥಿಂಗ್. ಅಲ್ಲಿ ಡೈರೆಕ್ಟರ್ ಈ ಬಿಕಮ್ಸ್ ಅ ಟೀಚರ್ ಅಷ್ಟೇ. ನಾನು ಜಯಂತಿ ಅಮ್ಮ ಅವ್ರ ಜೊತೆಗೂ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ವಿತ್ ಹರ್. ಅಫ್ಕೋರ್ಸ್ ಶೀಸ್ ಬಿನ್ ಸೋ ಕ್ಲೋಸ್ ಟು ಮೀ, ಬಟ್ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ವಿತ್ ಹರ್. She'll just become a small little kid. You know, ಅಷ್ಟು ಹಂಬಲ್. ದಟ್ ಈಸ್ ವೆನ್ ಆ ಬೆಳ್ಳಿ ಮೋಡಗಳು ಸಿನಿಮಾ ಇದೆಯಲ್ಲ, ಆ ಸಿನಿಮಾ ನೋಡಿ ನೀವು. ದೊಡ್ಡಣ್ಣ ಸರ್, ಜಯಂತಿ ಅಮ್ಮ, ಮಾಲಾಶ್ರೀ ಅವ್ರು ಮಾಡಿರೋದು, ಸುನೀಲ್ ಇದ್ದಾರೆ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಸಿನಿಮಾ. KV ರಾಜು ಅವ್ರ ಸಿನಿಮಾ. ಯು ವಾಚ್ ಇಟ್, ಯು ವಾಚ್ ಹರ್. ಅಫ್ಕೋರ್ಸ್ ದೊಡ್ಡಣ್ಣ ಸರ್ ಇಸ್ ಅನ್ ಅಮೇಝಿಂಗ್ ಆ್ಯಕ್ಟರ್ ಅಗೇನ್. ಬಟ್ ನಾನು ಹೇಳೋದು ಅದೆಲ್ಲ ಹೋಗಿದೆ. ಈಗ ನಾನು ದೊಡ್ಡಣ್ಣ ಸರ್ ಎಲ್ಲ ಎಂತೆಂಥ ದೊಡ್ಡ ಕಲಾವಿದರು. ನಾವೆಲ್ಲ ಬರುವಾಗಿನ ಪುಟಾಣಿ ಪುಟ್ಟು ಕುಟ್ಟೀಸ್ ವಿ ಆರ್. ಆ್ಯಂಡ್ ಎಲ್ಲರೂ ಮನೇಲಿ ಒಟ್ಟಿಗೆ ಊಟ ಮಾಡೋದು, ಮನೆಯಿಂದ ಅಡುಗೆ ತೊಗೊಂಡು ಬರೋದು. ಇಟ್ ವಾಸ್ ಆಲ್ ಗಿರ್ಜಾ ಆಂಟಿ ಬರೋದು. ಸೊ ದಟ್ ಈಸ್ ಹೌ ಟುಡೇ ಮೇ ಬಿ ನೀವು ನೋಡ್ತಾ ಇರ್ತೀರ ಮೀಡಿಯಾದಲ್ಲಿ ಏನೇ ಇದ್ರೂ ಮೇ ಬಿ ಐ ಆಮ್ ಪಾರ್ಟ್ ಆಫ್ ಸೋ ಮೆನಿ ಥಿಂಗ್ಸ್. ದಟ್ಸ್ ಬಿಕಾಸ್ ಐ ಬಿಕೇಮ್ ಪಾರ್ಟ್ ಆಫ್ ದಟ್ ಫ್ಯಾಮಿಲಿ. ಇವಾಗ ಒಂದು ಆ ಮಲಯಾಳಿಯವರು ಶುರು ಮಾಡಿದಾರಲ್ವ ಕೇರಳ ಫಿಲ್ಮ್ ಇಂಡಸ್ಟ್ರಿಲಿ, ಇದು ಏನದು ವುಮೆನ್ ಇದ್ರದ್ದು ಪಾಶ್ ಕಮಿಟಿ ಅದೆಲ್ಲ. ಅದರಲ್ಲಿ ಒನ್ ಆಫ್ ದಿ ಆ್ಯಕ್ಟರ್, ಐಲ್ ಟೆಲ್ ಯು ಪಾರ್ವತಿ ಮೆನನ್. ಐ ವಾಚ್ಡ್ ಹರ್ ಇಂಟರ್ವ್ಯೂ. ಐ ಮಸ್ಟ್ ಟಾಕ್ ಅಬೌಟ್ ಇಟ್. ಇಟ್ಸ್ ಸಚ್ ಅ ಕ್ಲೀಶೆ. ಐಲ್ ಟೆಲ್ ಯು, ಹೆಣ್ಣು ಅಂದ ಕೂಡಲೇ ಹೆಣ್ಣನ್ನು ಎಲ್ಲರೂ ದಾರಿ ತಪ್ಸೋಕ್ಕೆ ನೋಡ್ತಿರ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಹೋದರೆ, ನೀನು ಹಾಗಾದರೆ ನೀನೊಬ್ಳು ಜರ್ನಲಿಸ್ಟ್ ಹೇಗಾಗ್ತೀಯ, ನಾನೊಬ್ಳು ಆ್ಯಕ್ಟರ್ ಹೇಗಾಗ್ತೀನಿ, ಇನ್ನೊಬ್ಳು ಕ್ಯಾಮ್ರಾಮನ್ ಹೇಗಾಗ್ತಾರೆ, ಹೇಗಾಗಕ್ಕೆ ಸಾಧ್ಯ ಇದೆ? ಇವತ್ತು ಕ್ರಿಕೆಟಲ್ಲಿ ಹೆಂಗಸರು ಅಷ್ಟು ಜನ ಗ್ರೌಂಡಲ್ಲಿ ಬಂದಿದ್ದಾರೆ ಆ್ಯಂಡ್ ದೇ ಆರ್ ಗೆಟಿಂಗ್ ಸಚ್ ಅ ಗುಡ್ ಅಪ್ರೈಸಲ್ಸ್ ಆ್ಯಂಡ್ ಪ್ರೈಸಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ಹೌ ವಾಸ್ ಇಟ್ ಪಾಸಿಬಲ್? ಪ್ರತಿ ಹಂತದಲ್ಲೂ ನನ್ನನ್ನು ಒಬ್ಬ ಗಂಡಸು ನನ್ನನ್ನು ತಪ್ಪಾಗೇ ನಡೆಸ್ಕೊಂಡು ಹೋಗ್ತಾನೆ ಅಂದರೆ ಇದ್ದಿರಬಹುದು. ಬಟ್ ದಟ್ ಈಸ್ ವೆನ್ ಐ ಹ್ಯಾವ್ ಟು ಗೇನ್ ಕರೇಜ್ ಇನ್ ಮೈ ಓನ್ ಸೆಲ್ಫ್, ರೈಟ್? ಐ ಶುಡ್ ಬಿ ಏಬಲ್ ಟು ಸೇ ದಿಸ್ ಇಸ್ ರಾಂಗ್ ಆ್ಯಂಡ್ ರೈಟ್. ಪಾರ್ವತಿ ಮೆನನ್ದು ಅರುಂಧತಿ ರಾಯ್ನ ಇಂಟರ್ವ್ಯೂ ಮಾಡಿದ್ದಾರೆ ನೋಡಿ. ಸಿನಿಮಾ ಇಂಡಸ್ಟ್ರಿಲಿ ಮೊಟ್ಟ ಮೊದಲಿಗೆ ಹೇಳೋದು ನಾವೆಲ್ಲ ಫ್ಯಾಮಿಲಿ ಅಂತ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲೇ ಮೊದಲಿಗೆ ಗೊತ್ತಾಗ್ಬಿಡ್ಬೇಕು ಹುಡುಗಿಗೆ ನಾವು ಫ್ಯಾಮಿಲಿ ಅಲ್ಲ. ನಾವು ಯಾಕೆ ಫ್ಯಾಮಿಲಿ ಆಗಬೇಕು ಅವರಿಗೆ? ನಮಗೆ ಫ್ಯಾಮಿಲಿ ಇರಲ್ವಾ ಅಂತ. ಈಗ ನಾನೊಂದು ಫ್ಯಾಮಿಲಿ ಆಗಿದ್ದೀನಿ. ಗಿರ್ಜಾ ಆಂಟಿ ಇರಬಹುದು, ಜಯಂತಿ ಅಮ್ಮ, ಆಲ್ ಆಫ್ ಅಸ್ ಆರ್ ಫ್ಯಾಮಿಲಿ ಅಂತ ಹೇಳಿದ್ರೆ ನನಗೆ ಫ್ಯಾಮಿಲಿ ಇಲ್ಲ ಅಥವಾ ಅವ್ರಿಗೆ ಫ್ಯಾಮಿಲಿ ಇಲ್ಲ ಅಂತ ಅರ್ಥನಾ?
And you, as in when you are working in an office, you become a family. Does it mean that no man has a family and no woman has a family of her own? Nobody in life wants to do, ಅವ್ರು ಏನೋ ಒಂದು ಟೈಮ್ ಪಾಸ್ ಮಾಡೋಕ್ಕೆ ಯಾರೂ ಬರಲ್ಲ ಇಲ್ಲಿ. ಅವ್ರು ನೋಡಿ ಆ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಕೇರಳದವರು ಸಿನಿಮಾ ಇಂಡಸ್ಟ್ರಿಲಿ. ನಿಮಗೆ ಹೆಣ್ಣು ಗಂಡು ಅಂತ ವಿಭಜನೆ ಆಯಿತು ಅಂದರೆ ಯಾವುದೇ ಇಂಡಸ್ಟ್ರಿ ಇರಲಿ ಅದು. ಇನ್ಫ್ಯಾಕ್ಟ್ ನನಗೆ ಮೊನ್ನೆ ಗೊತ್ತಾಯಿತು, ಆ್ಯಂಡ್ ವಿ ಮಸ್ಟ್ ಆಲ್ಸೋ ಅಪ್ರಿಷಿಯೇಟ್, ಇಂಡಿಯನ್ ಕ್ರಿಕೆಟ್ ಅಸೋಸಿಯೇಷನಲ್ಲಿ BCCI ಇದೆಯಲ್ಲ, ಸ್ಯಾಲರಿ ಫಾರ್ ದ ಮೇಲ್ ಕ್ರಿಕೆಟರ್ ಆ್ಯಂಡ್ ಅ ಫೀಮೇಲ್ ಕ್ರಿಕೆಟರ್ ದ ಗಿವಿಂಗ್ ದ ಸೇಮ್ ಅಂತೆ, ಸೇಮ್ ಅಮೌಂಟ್ ಆಫ್ ಮನಿ. ಯುನೋ, ಸೊ ಇಟ್ ಬಿಕಮ್ಸ್ ಟ್ರೂ. ನಮಗೊಂದು ನಿದರ್ಶನ ಆಗಲ್ವಾ ಇವೆಲ್ಲ? ಅಂಥದ್ರಲ್ಲಿ ಯು ಆರ್ ಸೇಯಿಂಗ್, ವೆನ್ ದೇ ಆರ್ ಸೇಯಿಂಗ್, ಅವರ್ ಡೈರೆಕ್ಟರ್ ವೆನ್ ಹಿ ಇಸ್ ಸೇಯಿಂಗ್ ಇಟ್ಸ್ ಅ ಫ್ಯಾಮಿಲಿ ಅಂತ ಬೇಕಾದ್ರೆ, ಅಥವಾ ಸಂಬಡಿ ಹೂಎವರ್ ಡೈರೆಕ್ಟರ್ ಆರ್ ಪ್ರೊಡ್ಯೂಸರ್ ಹೂಎವರ್ ಇಸ್ ಸೇಯಿಂಗ್ ಫ್ಯಾಮಿಲಿ ಅಂತ ಅನ್ಬೇಕಾದ್ರೆ, ಫಿಲ್ಮ್ ಇಂಡಸ್ಟ್ರಿ ನಾವೆಲ್ಲ ಫ್ಯಾಮಿಲಿ ಅಂತ ಅನ್ಬೇಕಾದ್ರೆ ಆಗಲೇ ನಾವು ಎಚ್ಚೆತ್ಕೊಂಡು ಬಿಡ್ಬೇಕಂತ ಶಿ ಹ್ಯಾಸ್ ಗಿವನ್ ಅ ಸ್ಟೇಟ್ಮೆಂಟ್. ಯು ಕ್ಯಾನ್ ವಾಚ್ ಹರ್ ಇಂಟರ್ವ್ಯೂ. ಶಿ ಹ್ಯಾಸ್ ಇಂಟರ್ವ್ಯೂಡ್ ಅರುಂಧತಿ ರಾಯ್. ಸೊ ಅಲ್ಲಿ ಯಾವ ಮೈಂಡ್ ಸೆಟ್ ಇದೆ? ನಾವು ಏನಾಗೆ ಹೋರಾಟ ಮಾಡ್ತಿದ್ದೀವಿ ಹೆಣ್ಮಕ್ಳು ಇವತ್ತು? ಈಕ್ವಾಲಿಟಿ ಯಾವ ಥರ ಬೇಕು ಅಂತ. ಈಕ್ವಾಲಿಟಿ ಕೊಡೋದಲ್ಲ ಅವರು, ನಾನು ಗಳಿಸ್ಕೊಳ್ಬೇಕು ಅದನ್ನು. ಹೇಗೆ ಗಳಿಸ್ಕೊಳ್ತೀನಿ? ನಾನು ಅಲ್ಲಿ ಹೋಗಿ ತಪ್ಪು ನಡೀತಿರಬಹುದು, ಅದು ಸಾಮಾನ್ಯ. ಅದು ಗಂಡಿಗೊಂದು ಪ್ರಕೃತಿ ಕೊಟ್ಟಿದ್ದಾನೆ ದೇವರು, ಹೆಣ್ಣಿಗೊಂದು ಪ್ರಕೃತಿ ಕೊಟ್ಟಿದ್ದಾನೆ. ಆದರೆ ನನಗೆ ಬೇಡ ಅನ್ನೋಕ್ಕೂ ಬಾಯಿ ಕೊಟ್ಟಿದ್ದಾನಲ್ಲ, ಕೊಟ್ಟಿದ್ದಾನೋ ಇಲ್ವಾ? ಅಲ್ವಾ? ಆಮೇಲೆ ಆ್ಯಂಡ್ ಸೋ ಮೆನಿ ಕೇಸಸ್ ದೇ ಸೇ ಇಟ್ಸ್ ಆಲ್ವೇಸ್ ಅ ಮೆನ್ ಅಂತ. ವುಮೆನ್ ಆಲ್ಸೋ ಹ್ಯಾಸ್ ಹರ್ ಡಿಸೈರ್ಸ್, ರೈಟ್? ವೇರ್ ವಿಲ್ ಶಿ ಗೋ? ಸೊ ವಿಲ್ ಶಿ ನಾಟ್ ಫುಲ್ಫಿಲ್ ಹರ್ ಡಿಸೈರ್ಸ್? Doesn't she has to fulfill? She need not fulfill? She must. She must. So why are you blaming only one sex? Eradu sex. When you are not prepared probably for the same person, you can always say no. ಯಾವುದೇ ಪ್ರೊಫೆಷನ್ ಇರಲಿ, ನಿಮಗೂ ಆಗ್ತಿರತ್ತೆ ನಿಶಾಲಿ, ಆ್ಯಂಡ್ ಯು ವಿಲ್ ಕಂಟಿನ್ಯೂ ಟು ಫೇಸ್ ಇಟ್. ಯು ಆರ್ ಅ ಗರ್ಲ್. ಆಗಬಾರ್ದು ಅಂತ ಇಲ್ಲ. ಗರ್ಲ್ಸ್ ವಿಲ್ ಆಲ್ಸೋ ಅಪ್ರೋಚ್ ಎ ಬಾಯ್. In fact, my brother-in-law is a doctor. He was telling me how the women nurses intimidate the boys lift allella gotta. ಏನೋ ನಾವು ಹಂಗೆ ಮಾಡೋದೇ ಇಲ್ಲ. ಹಳೆ ಕಾಲದಲ್ಲಿ ನಾವು ಮನೇಲೇ ಇರ್ತೀವಿ ಮುದ್ರಕೊಂಡು ಅಂದರೆ ಅದೇನೋ ಬೇರೆ ಆಯಿತು ಕಾಲ. ಈಗ ನಾನು ಅವನಿರೋ ಸಮಾಜದಲ್ಲೇ ಹೋಗ್ತಿದ್ದೀನಿ, ಬರೀ ಅವ್ನ ಸಮಾಜದಲ್ಲಿ ಹೋಗ್ತಿಲ್ಲ. ಅವ್ನು ಯಾವ್ಯಾವ ಕ್ಷೇತ್ರದಲ್ಲಿದ್ದಾನೆ ಅಲ್ಲೆಲ್ಲ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೀನಿ. ಈಗ ರಾಜಕೀಯದಲ್ಲಿ ಕಾಲಿಟ್ಟಿದ್ದೀನಿ. ಆ್ಯಸ್ ಅ ಫೈಟರ್ ಐಮ್ ಗೋಯಿಂಗ್. ಕ್ರಿಕೆಟಲ್ಲಿ ಹೋಗ್ತೀನಿ, ಫುಟ್ಬಾಲ್ ಹೋಗ್ತೀನಿ, ಡಾನ್ಸರಾಗಿ ಹೋಗ್ತೀನಿ, ಕಲಾವಿದೆಯಾಗಿ ಹೋಗ್ತೀನಿ, ಎಲ್ಲ ಕ್ಷೇತ್ರದಲ್ಲೂ ಹೋಗ್ತಿದ್ದೀನಲ್ವಾ. ಅದು ಹೆಂಗಸರು ಗಂಡಸರು ಅಂತ ನೋಡಿಕೊಂಡು ಡಿವೈಡ್ ಮಾಡಿ ಆ ಥರದಲ್ಲಿ ನಾವು ಮಾಡೋಕ್ಕಾಗಲ್ಲ. ನಮ್ಮ ಫೈಟಿಂಗ್ ಎಲ್ಲಿದೆ ಅಂತ ಹೇಳಿದ್ರೆ, ಇವಾಗ ನನಗೆ ಹೀರೋ ಅಷ್ಟು ನನಗೆ ಸ್ಕ್ರೀನ್ ಟೈಮ್ ಕೊಡಿ ಅಂದರೆ ನಾನು ಅಷ್ಟು ಆಡಿಯನ್ಸ್ ನಾನು ಗಳಿಸ್ಬೇಕು, ನನ್ನ ಮಾರ್ಕೆಟ್ ಅಷ್ಟು ನಾನು ಮಾಡ್ಕೊಳ್ಬೇಕು. ಇನ್ನೂ ನಮ್ಗೆ ಅದೇ ಸಿಗ್ತಾಯಿಲ್ಲ. 1/4 ಸಿಗುತ್ತೆ ಹೀರೋಯಿನ್ಗೆ ಸ್ಕ್ರೀನ್ ಟೈಮ್ ಅಲ್ವಾ. ನನಗೇನು ಫೈಟ್ ಮಾಡೋಕ್ಕೆ ಬರಲ್ವಾ? ಬರತ್ತೆ. ಮಾಡಲಿಲ್ವಾ? ಆಂಜಲಿನಾ ಜೋಲಿ ಮಾಡಿಲ್ವಾ? ಕಿಲ್ ಬಿಲ್ಲಲ್ಲಿ ಉಮಾ ಥೋಮನ್ ಮಾಡಿಲ್ವಾ? ನಾನು ಮಾಡಿದ್ದೀನಿ ವಿತೌಟ್ ಸ್ಟಂಟ್ಸ್. ಎಲ್ಲರೂ ಮಾಡ್ತೀವಿ, ಎಲ್ಲದೂ ಬರುತ್ತಲ್ವ ನಮಗೆ. ಬಟ್ ಹೌ ಮಚ್ ಆಫ್ ಸ್ಕ್ರೀನ್ ಟೈಮ್ ಆರ್ ವಿ ಗೆಟಿಂಗ್? ಸೊ ಆಬ್ವಿಯಸ್ಲಿ ಎಷ್ಟು ಸ್ಕ್ರೀನ್ ಟೈಮ್ ಇದೆಯೋ ಅಷ್ಟೇ ದುಡ್ಡು ಕೊಡ್ತಾರೆ ನನಗೆ. ಸ್ಕ್ರೀನ್ ಟೈಮು ಅಷ್ಟೇ ಇದೆ, ಮಾರ್ಕೆಟು ಅಷ್ಟೇ ಇದೆ. ಜನ ನಮ್ಮನ್ನು ನೋಡ್ಕೊಂಡು ಪೋಸ್ಟ್ರಲ್ಲೂ ನನ್ನ ಫೇಸ್ ಸಣ್ಣದಾಗೇ ಇದೆ. ಇನ್ನೂ ಅದು ದೊಡ್ಡದಾಗ ಯಾವಾಗ ಆಗೋದು, ನನ್ನ ಕಟೌಟ್ ಯಾವಾಗ ಬೀಳೋದು ಅಂತ ನಾವು ಯೋಚನೆ ಮಾಡಬೇಕೀಗ. ವಿ ಸ್ಟಿಲ್ ನಾಟ್ ರೀಚ್ ದೇರ್. 30 ವರ್ಷ ಆದಮೇಲೆ ಕ್ರಿಕೆಟು ಹುಡುಗಿಯರು ಇವತ್ತು ಆಡಿಯನ್ಸ್ನ ನೋಡ್ತಾ ಇದ್ದಾರೆ. Isn't it true? True. Tell me. See, these are the things that we are supposed to fight. ನಾನು ಅವ್ರ ನೀನು ಗಂಡ್ಸಾಗಿ ನೀನು ಯಾಕೆ ಹೇಳ್ತಾ ಇದೆಯಾ ನಿರ್ಮಾಪಕ ನಿರ್ದೇಶಕ ಅಂತ? ಯು ಮೇಕ್ ಅ ವುಮನ್ ನಿರ್ಮಾಪಕಿ ಆ್ಯಂಡ್ ಯು ಮೇಕ್ ಅ ವುಮನ್ ನಿರ್ದೇಶಕರನ್ನ ಮಾಡಿ. ವಿ ಹ್ಯಾವ್ ನಾಟ್ ಬಿನ್ ಸಕ್ಸಸ್ಫುಲ್ ಇನ್ ಡೂಯಿಂಗ್ ದಟ್. ಹಾರ್ಡ್ಲಿ ದೇರ್ ಆರ್ ಎನಿ ಫ್ಯೂ ವಿಮೆನ್ ಹೂ ಆರ್ ಡೈರೆಕ್ಟರ್ಸ್ ಹೂ ಆರ್ ನಾಟ್ ಗೆಟಿಂಗ್ ಪ್ರೊಡ್ಯೂಸರ್ಸ್. Hardly there are any producers, hardly there are any distributors. So we have to go away, right?
ಇವಾಗಲೇ ಡಿವೈಡ್ ಮಾಡಿ ನಮ್ಮನ್ನು ಫ್ಯಾಮಿಲಿ ಅಂತ ಹೇಳ್ದಾಗಲೇ ನಾವು ತಿಳ್ಕೊಂಡು ಬಿಡ್ಬೇಕಾ, ಅದೆಲ್ಲ ಒಂಥರ ಐ ಥಿಂಕ್ ತುಂಬ ಏನದು ಕೆಳಮಟ್ಟದ ಯೋಚನೆ ಅಂತ ನನಗೆ ಅನ್ಸೋದಲ್ಲ. ಆ ಥರದ್ದು ಬರಲೇಬಾರ್ದು. ನಾನು ಬನ್ನಿ, ಇನ್ನೂ 10 ಜನ ಹುಡುಗಿಯರು ಬನ್ನಿ, ನೀವು ನಿರ್ದೇಶಕರಾಗ್ರಿ, ಕ್ಯಾಮ್ರಾಮನ್ ಆಗಿ. ಇಲ್ಲೊಬ್ರು ಐ ಥಿಂಕ್ ಶಿ ಗಾಟ್ ಟ್ರಾನ್ಸ್ಫರ್ಡ್ ಆಯ್ತಾ SBI ಬ್ಯಾಂಕಲ್ಲಿ, ಇಲ್ಲಿ ನಮ್ಮ ಏರಿಯಾದಲ್ಲೇ. ನಾನು ಅವತ್ತು ಬ್ಯಾಂಕಿಗೆ ಹೋಗಿದ್ದೀನಿ, ಅವರಿಗೆ ಇನ್ಯಾರೋ ಒಬ್ರಿಗೆ ಟ್ರಾನ್ಸ್ಫರ್ ಆಗಿದೆ, ಬನ್ನಿ ಮೇಡಮ್ ಅಂತ ಕರೆದಿದ್ರು, ಸ್ವೀಟ್ ಕೊಟ್ಟೆಲ್ಲ ಕಳ್ಸೋಣ ಅಂತ. ಸೊ ಐ ಹ್ಯಾಡ್ ಗಾನ್ ದೇರ್. ಲೇಟ್ರ್ ಆನ್ ಐ ಫೌಂಡ್ ಔಟ್ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಶಿ ಹ್ಯಾಸ್ ಡನ್ ಅರ್ ಸಿನಿಮ್ಯಾಟೋಗ್ರಫಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ. ಆದರೆ ಅದಕ್ಕೇನೂ ಇಲ್ಲ, ಅವಾಗ ಹುಡುಗಿಯರನ್ನೆಲ್ಲ ಕಳಿಸ್ತಾ ಇರಲಿಲ್ಲಲ್ಲ ಕ್ಯಾಮ್ರಾಮನ್ ಆಗಿ, ಹೋಗೋಕ್ಕಾಗಲ್ಲ, ಅದ್ರ ಲೈಫ್ ಇಲ್ಲ, ಮದುವೆ ಎಲ್ಲ ಆಗೋಕ್ಕಾಗಲ್ಲ ಅಂತ ಹೇಳಿ ಕೊನೆಯಲ್ಲಿ ಬ್ಯಾಂಕ್ ಎಕ್ಸಾಮ್ ಬರೆದು ಅವ್ರಿಗೆ ಬ್ಯಾಂಕ್ ಕೆಲಸ ಸಿಕ್ತು. ಬಟ್ ಶಿ ಸೆಡ್ ದಟ್ ಈಸ್ ಮೈ ಪ್ಯಾಷನ್. ಆದರೆ ಇವತ್ತಿನ ಕಾಲ ಹಂಗಿಲ್ಲ ಅಲ್ವಾ? ಇವತ್ತು ನಾನು ಹೇಳೋದೇನೆಂದರೆ, ಹುಡುಗಿಯರನ್ನ ಕರ್ಕೊಂಡು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅನ್ನೋದು ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದರೆ ಇವ್ರಿಗೆ ನಾವು ಸಪ್ರೇಟ್ ರೂಮ್ ಕೊಡಬೇಕಾಗತ್ತೆ. ಆದರೆ ನಾನು ಹುಡುಗರನ್ನ ಹಾಕ್ಕೊಂಡ್ಬಿಟ್ರೆ 3-4 ಜನ ಒಂದು ರೂಮ್ ಶೇರ್ ಮಾಡ್ತಾರೆ. ಪ್ರೊಡ್ಯೂಸರ್ಗೆ ಅವಾಗ ಕಮ್ಮಿ ಇದಾಗುತ್ತೆ. ಯಾಕಂದರೆ ಹೆಂಗಸರು ಕಮ್ಮಿ ಇರ್ತಾರೆ. ಅಕಸ್ಮಾತ್ ನಮ್ಗೆ ಅದೇ 3-4 ಜನ ಹೆಂಗಸರೇ ಇದ್ರು ಅಂದರೆ ನಮ್ಗೆ ಇಟ್ ವಿಲ್ ವರ್ಕ್ಔಟ್ ಆ್ಯಂಡ್ ಇಟ್ಸ್ ಆಲ್ಸೋ ಬೆಟರ್, ಈಸಿಯರ್. ಸೊ ವಿ ಹ್ಯಾವ್ ಟು ಮೇಕ್ ಮೋರ್ ವಿಮೆನ್ ಕಮ್ ಇನ್ ಎವ್ರಿವೇರ್. ನಾನು ಹಿಂಗೆ ನನಗೆ ಮೋಸ ಮಾಡ್ತಾನೆ ಹುಡುಗ, ಅವ್ನು ನಿರ್ದೇಶಕ ಅಂತ ಹೇಳ್ಕೊಳ್ತಾನೆ, ನನ್ನ ಜೀವನ ಹಾಳು ಮಾಡ್ತಾನೆ ಅಂತ ಹೇಳಿದ್ರೆ ಇನ್ಯಾರು ತಂದೆ ತಾಯಿ ಕಳಿಸ್ತಾರೆ? ಅಪ್ಪ ಅಮ್ಮ ಕಳಿಸ್ತಾರ ಮನೆಯಲ್ಲಿ? ಅಥವಾ ಅವಳು ಯಾವ ಧೈರ್ಯದಿಂದ ಬರ್ತಾಳೆ? ಎಲ್ಲ ಫೀಲ್ಡಲ್ಲೂ ಇರುತ್ತೆ ಅಲ್ವಾ? ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ವುಮೆನ್ ವಿಲ್ ಆಲ್ಸೋ ಇಂಟಿಮಿಡೇಟ್ ಅ ಮ್ಯಾನ್. ನಿಮ್ಗೆ ಯಾರು ಚುಡಾಯಿಸಲ್ವಾ ಹುಡುಗಿಯರು? ಎಲ್ಲ ಮಾಡ್ತಾ ಇರ್ತಾನೆ ಚುಡಾಯಿಸೋದಲ್ಲ. ಕಮಿಂಗ್ ಬ್ಯಾಕ್ ಟು ಯುವರ್ ಸಿನಿಮಾಸ್, ನಾ ಮುಡಿದ ಮಲ್ಲಿಗೆ ನೀ ಮುಡಿದ ಮಲ್ಲಿಗೆಯಲ್ಲಿ ಅಲ್ಲಿಂದ ನಿಮ್ಮ ಹೆಸರು ನಂದಿನಿಯಿಂದ ಭಾವನಾಗಿ ಶಿಫ್ಟ್ ಆಗ್ತದೆ. ಹೇಗೆ, ಯಾರಿಟ್ಟಿದ್ದು ಹೆಸರು? ಕೂಡ್ಲು ರಾಮಕೃಷ್ಣ ಸರ್, ಹಿ ಈಸ್ ದಿ ಡೈರೆಕ್ಟರ್ ಆಫ್ ದ ಸಿನಿಮಾ. ಅಫ್ಕೋರ್ಸ್ ಈಗಲೂ ಹಿ ಈಸ್ ಮೈ ಫ್ಯಾಮಿಲಿ. ಹಿ ಈಸ್ ಅ ಫ್ಯಾಮಿಲಿ, ಐ ಮಸ್ಟ್ ಸೇ ದಟ್. ಯಾಕಂದರೆ ನೋಡಿ, ನಾನು ಅಷ್ಟು ಸಣ್ಣೋಳಿದ್ದು, ನಿಯರ್ಲಿ ಅರೌಂಡ್ 17 ಹಂಗಿದ್ದು ನನ್ನ ಏಜ್. ಅದೇ ಪಪ್ಪ ಮಮ್ಮಿ ಎಲ್ಲ ಏನು ಯಾರೂ ಬರ್ತಿರ್ಲಿಲ್ಲ. ಯಾವತ್ತೋ ಒಂದಿನ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ನಮ್ಮಪ್ಪ ಎಲ್ಲ. ಇಟ್ಸ್ ಬೀನ್ ರಿಯಲಿ ಅ ಫ್ಯಾಮಿಲಿ. ಇವತ್ತಿಗೂ ಸರ್ ನಮ್ಮ ಮನೆಗೆ ಬರ್ತಾರೆ, ನಾವೆಲ್ಲ ಹೋಗ್ತೀವಿ, ಊಟ ಗೀಟ ಎಲ್ಲ ಯಾವಾಗಲೂ ಬರ್ತಾರೆ. ಆಮೇಲೆ ಏನೇ ಕೆಲವು ವಿಷಯಗಳು ಮನೇಲಾಗಿರುವಂತಹ ಪರ್ಸ್ನಲ್ ವಿಷಯಗಳನ್ನು ಸಹ ನಾವೆಲ್ಲ ಶೇರ್ ಮಾಡ್ಕೊಳ್ತೀವಿ. ಆಮೇಲೆ ಹೌ ವೆಲ್, ಬರೀ ಅವರೊಬ್ಬರೇ ಅಲ್ಲ, ಅವ್ರ ಹೆಂಡತಿ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ, ಆಮೇಲೆ ಅವ್ರ ಮಕ್ಕಳೆಲ್ಲ ವಿ ವರ್ ಆಲ್ ಫ್ರೆಂಡ್ಸ್. ದಿನ ಐಸ್ ಕ್ರೀಮ್ ಕೊಡಿಸ್ತಿದ್ರು ನನಗೆ ಸರ್. ಈ ಥರದೆಲ್ಲ ಮಾರಿಬಲೆಯಲ್ಲಿ ಹಾಗೆ ಆಗ್ತಿತ್ತು. ನಾನು ಒಬ್ಬಳೇ ಹುಡುಗಿ ಇದ್ದಿದ್ದು, ಜಾಸ್ತಿ ಹುಡುಗರು ಇರ್ತಾಯಿದ್ರು, ಎಲ್ಲರೂ ಚಾಕ್ಲೇಟ್ ತಂದು ಕೊಡ್ತಾಯಿದ್ರು. ಸೊ ಇಟ್ ವಾಸ್ ಸಚ್ ಅ ನೈಸ್ ಥಿಂಗ್. ಅಂದರೆ ಒಂದು ಕ್ಷಣಕ್ಕೂ ನಾವು ಇಲ್ಲ, ಅಲ್ಲಿರೋವಂತಹ ಗಂಡಸರು ನಿನ್ನನ್ನು ದುರ್ಬಳಕೆಯನ್ನೇ ಮಾಡ್ಕೊಳ್ಳಿಕ್ಕೆ ನಿನ್ಗೆ ಹಾಗೆಲ್ಲ ಮಾಡ್ತೀಯಾರಂತ ಒಂದು ಕ್ಷಣಕ್ಕೆ ನಮ್ಮ ತಲೆಯಲ್ಲಿ ಬಂದರೆ, ಯು ಕಾಂಟ್ ಇವನ್ ಬಿ ಅನ್ ಆರ್ಟಿಸ್ಟ್. ಅಥವಾ ನನ್ನಲ್ಲಿರೋ ಧೈರ್ಯನೂ ಕಮ್ಮಿ ಆಗಬಹುದು, ಆತ್ಮವಿಶ್ವಾಸನೂ ಕಮ್ಮಿ ಆಗಬಹುದು. ಅದನ್ನು ನಾನು ಹೇಳಬಾರ್ದು. ಆಮೇಲೆ ಸಮಾಜದಲ್ಲಿ ಗಂಡು ಹೆಣ್ಣು ಎರಡೂ ಇದ್ರೇ ತಾನೇ ಸಮಾಜ ಇರೋದು. ಐ ಕಾಂಟ್ ಮೇಕ್ ಅ ಸೊಸೈಟಿ ಜಸ್ಟ್ ಹೋಲ್ ಔಟ್ ಆಫ್ ವುಮನ್. ಇಟ್ ಶುಡ್ ನಾಟ್ ಬಿ ಟು. ಐ ಆಮ್ ಸಾರಿ, ಐ ಆಮ್ No, you make sense.